ಗ್ರಾಮೀಣ ಭಾರತಿ 90.4 FM ಸಂಯುಕ್ತಾಶ್ರಯದಲ್ಲಿ ಇಂದು ಜರುಗುತ್ತಿರುವ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನಿರಾಬಾದ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಅತಿ ಮುಖ್ಯ ಕಾರ್ಯಕ್ರಮ ರೇಡಿಯೋ ರೀಡ್ ಎ ಥಾನ್ ಓದುವ ಅಭಿಯಾನದ ಮಾರ್ಗದರ್ಶಿ ಸಂಚಿಕೆಯ ಸಂವಾದ ಕಾರ್ಯಕ್ರಮವನ್ನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರು ಹಾಗೂ ಪ್ರಭಾರಿ ಪ್ರಾಂಶುಪಾಲರು ಆಗಿರುವಂತಹ ಮಾನ್ಯ ಶ್ರೀ ಸೋಮಶೇಖರ್ ಗುಡ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ರೇಡಿಯೋ ರೀಡ್ ಎ ಥಾನ್ ಅನ್ನುವಂತಹ ಒಂದು ಕಲ್ಪನೆ ಹೇಗೆ ನಮ್ಮ ಇಲಾಖೆಯಲ್ಲಿ ಜನ್ಮ ತಾಳಿತು ಅನ್ನೋದ್ರ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನ್ ಹೇಳ್ಬೇಕು ಸರ್? ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನಿರಾಬಾದ್ ಕೊಪ್ಪಳ ಹಾಗೂ ಗ್ರಾಮೀಣ ಭಾರತಿ 90.4 FM ರವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಜರುಗುತ್ತಿರತಕ್ಕಂಥ ಓದುವ ಅಭಿಯಾನ ರೀಡ್ ಎ ಥಾನ್ ಕಾರ್ಯಕ್ರಮದ ಭಾಗವಾಗಿ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿದ್ದಂಗೆ ವಿದ್ಯಾರ್ಥಿ ಜೀವನದೊಳಗೆ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ಒಂದು, ಸ್ಪಷ್ಟವಾಗಿ ಓದೋದನ್ನು ಕಲಿಬೇಕು, ಶುದ್ಧವಾಗಿ ಬರೆಯೋದನ್ನು ಕಲಿಬೇಕು ಅಂತ. ಸೊ ಆ ನಿಟ್ಟಿನೊಳಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಗೌರವಾನ್ವಿತ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಬಿ ಕಾವೇರಿ ಮೇಡಮ್ ರವರ ಕಲ್ಪನೆಯ ಕೂಸು ಇದು ಓದುವ ಅಭಿಯಾನ ಕಾರ್ಯಕ್ರಮ. ಈ ಹಿನ್ನೆಲೆಯೊಳಗೆ ನಮ್ಮ ಜಿಲ್ಲೆಯೊಳಗೆ ಇದನ್ನ ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು. ಸರ್, ಒಳ್ಳೆಯ ಕಾರ್ಯಕ್ರಮ. ಓದುವ ಅಭಿಯಾನ ಯಾವ ತರಗತಿಯ ಮಕ್ಕಳಿಗೆ ಮತ್ತು ಯಾವಾಗಲಿಂದ ಆರಂಭ ಆಗಿದೆ, ಅದರ ಒಂದು ಮುಖ್ಯ ಉದ್ದೇಶ, ಯಾವ ಮಕ್ಕಳನ್ನ ನಾವು ಕೇಂದ್ರೀಕರಿಸ್ತಿದ್ದೀರಿ ಅನ್ನುವಂಥ ಒಂದು ಅಭಿಪ್ರಾಯ ತಮ್ಮ ಒಂದು ಇಲಾಖೆಯಲ್ಲಿದೆ? ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಗಾದೆ ಮಾತಿದೆ, ಇಂದಿನ ಓದುಗರು ನಾಳಿನ ನಾಯಕರು ಅಂತ. ಅಂದ್ರೆ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿವಿ ಅಂತಂದ್ರೆ ನಾಳೆ ಈ ಸಮಾಜಕ್ಕೆ ಒಬ್ಬ ಒಳ್ಳೆ ಉತ್ತಮ ನಾಯಕನಾಗಿ ಹೊರಹೊಮ್ಮಬಹುದು ಅನ್ನೋದು ಒಂದು ವೈಜ್ಞಾನಿಕ ಪರಿಕಲ್ಪನೆ ಅದು. ಇದರ ಅನ್ವಯ ಓದುವ ಅಭಿಯಾನದ ಮೂಲಕ ಮಕ್ಕಳಲ್ಲಿ ಓದುವ ಕೌಶಲ್ಯಗಳನ್ನು ಮತ್ತು ಓದುವ ಹವ್ಯಾಸಗಳನ್ನು ಬೆಳೆಸೋದ್ರ ಮೂಲಕ ಅವರ ಸರ್ವತೋಮುಖ ಬೆಳವಣಿಗೆಗೆ ಈ ಕಾರ್ಯಕ್ರಮ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನ 1ನೇ ತರಗತಿಯಿಂದ 7ನೇ ತರಗತಿ ಮಕ್ಕಳು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು. ಓದುವ ಅಭಿಯಾನ 1ರಿಂದ 7ನೇ ತರಗತಿ ಮಕ್ಕಳಿಗೆ ಅಂತೇಳಿ ತಮ್ಮಿಂದ ತಿಳಿದುಕೊಂಡ್ವಿ. ಹಾಗಾದ್ರೆ ಯಾವಾಗ ಎಂದರೆ ಇದಕ್ಕಾಗಿನೇ ತರಗತಿಯಲ್ಲಿ ಒಂದು ವೇಳಾಪಟ್ಟಿಯಲ್ಲಿ ಇದಕ್ಕೆ ನಮ್ಮದು ಒಂದು ಯಾವ ತರ ಒಂದು ಕಾಲಾವಧಿಯನ್ನ ನೇಮಕ ಮಾಡ್ಕೊಡ್ತೀರಿ ಸರ್? ಶ್ರೀನಿವಾಸ್, ಇದು 1ರಿಂದ 7ನೇ ತರಗತಿಗೆ ಕಾರ್ಯಕ್ರಮ ಇರೋದ್ರಿಂದ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮ ಇವತ್ತು ಸೆಪ್ಟೆಂಬರ್ 3ರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 30ರವರೆಗೂ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತದೆ. ಇದನ್ನು ಇವತ್ತು ಮಾತ್ರ ಇಡೀ ನಮ್ಮ ಕರ್ನಾಟಕದಾದ್ಯಂತ ಬೆಳಗಿನ 11 ಗಂಟೆಯಿಂದ 11:30 ತಮಗೆ ಏನು ಯಾವ ಪುಸ್ತಕ ಇಷ್ಟ ಆಗ್ತೈತಿ ಆ ಪುಸ್ತಕವನ್ನು ಪಡ್ಕೊಂಡು ಅರ್ಧ ಗಂಟೆಗಳ ಕಾಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, CRP, BO, DDPI ಸರ್ ಎಲ್ಲ ಏನು ಇದ್ರೊಳಗೆ ನಮ್ಮ ಶಿಕ್ಷಣ ಇಲಾಖೆ ಅಂತ ಎಲ್ಲ ಅಧಿಕಾರಿಗಳು ಅದರ ಎಲ್ಲರೂ ಈ 11ರಿಂದ 11:30 ಓದಿರ್ತಕ್ಕಂಥದ್ದು. ಇದು ಆದ ನಂತರ ಈ ಮುಂದಿನ ಏನು 20 ದಿನಗಳದಾವ್, 20 ದಿನಗಳೊಳಗೆ ಅವರು ಇದು ಶಾಲೆಗೆ ಸ್ವತಂತ್ರ ಬಿಟ್ಟಿರ್ತಕ್ಕಂಥದ್ದು. ಅವರು ನಲಿಕಲಿ ಪ್ರಥಮ ಅವಧಿಯೊಳಗಾದ್ರೂ ಮಾಡ್ಬೋದು, ಪ್ರಾರ್ಥನೆಯ ಅವಧಿಯಲ್ಲಾದ್ರೂ ಮಾಡ್ಬೋದು, ಅಥವಾ ಅವ್ರು ಏನಾದರೂ ಗ್ರಂಥಾಲಯ ಪೀರಿಯಡ್ ಅಂತಂದು ವೇಳಾಪಟ್ಟಿಯೊಳಗೆ ಹಾಕೊಂಡಿದ್ರು ಅಂತಂದ್ರೆ ಆ ಪೀರಿಯಡ್ ಒಳಗಾದ್ರೂ ಈ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಮಾಡಬಹುದು. ಒಟ್ಟಾರೆ ಉದ್ದೇಶ ಮಕ್ಕಳಿಗೆ ಓದುವಂಥದ್ದು, ಅವ್ರಿಗೆ ತಾವು ಸ್ವತಂತ್ರವನ್ನು ನೀಡಿದ್ದೀರಿ. ಯಾವಾಗ ಮಕ್ಕಳು ತಮ್ಮ ತರಗತಿಯೊಳಗಡೆ ವಿರಾಮ ಕಾಲವನ್ನು ಸದುಪಯೋಗ ತೆಗೆದುಕೊಳ್ತಾರೆ, ಆ ವಿರಾಮ ಕಾಲದೊಳಗಡೆ ಶಿಕ್ಷಕರು ಅವರಿಗೆ ಮಾರ್ಗದರ್ಶನ ನೀಡಿದ್ರೆ ಖಂಡಿತ ಅವರು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಂದ್ರೆ ಶಿಕ್ಷಕರಿಗೆ ಸ್ವಾತಂತ್ರ್ಯ ಇದೆ, ಇಲ್ಲಿ ಶಿಕ್ಷಕರಿಗೆ ವೇಳಾಪಟ್ಟಿ ನಿಗದಿಪಡಿಸಿಕೊಳ್ಳಿಕ್ಕೆ ಶಿಕ್ಷಕರಿಗೆ ಸ್ವಾತಂತ್ರ್ಯ ಇದೆ. ಓಕೆ ಸರ್, ಹಾಗಾದ್ರೆ ಮಕ್ಕಳ ಒಂದು ಈ ಓದಿನ ಸಲುವಾಗಿ ತಾವು ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಅನ್ನುವಂಥ ಪರಿಚಯವನ್ನು ನೀಡಿದರೆ ಚೆನ್ನಾಗಿರುತ್ತೆ ಸರ್. ಓಕೆ, ಒಳ್ಳೆ ಪ್ರಶ್ನೆ. ಯಾಕಂತಂದರೆ ಒಂದು ಕಾರ್ಯಕ್ರಮ, ಓದುವ ಅಭಿಯಾನ ಅನ್ನುವ ಕಾರ್ಯಕ್ರಮ ರೂಪಿಸಿದ ಮೇಲೆ 21 ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮ ಇದು ಒಂದು ಅರ್ಥಪೂರ್ಣವಾಗಿರಬೇಕು. ಎರಡನೇದು ಇನೋವೇಟಿವ್ ಆಗಿ ಕಾರ್ಯಕ್ರಮಗಳನ್ನು ಇದರೊಳಗೆ ಅಳವಡಿಸೋದ್ರ ಮೂಲಕ ನಿಜವಾದ ಅರ್ಥದಲ್ಲಿ ಮಕ್ಕಳ ಓದುವ ಏನು ಕೌಶಲ್ಯ ಐತಿ ಅದು ಆಯ್ತೋ ಇಲ್ಲ ಅಂತ ಅನ್ನೋದನ್ನ ಈ ಕಾರ್ಯಕ್ರಮದೊಳಗೆ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಸರ್, ಇವತ್ತಿನ ಕಾರ್ಯಕ್ರಮ ಮೊದಲೇ ಒಂದು ಕಾರ್ಯಕ್ರಮ ರೀಡ್ ಎ ಥಾನ್ ರೀಡ್ ಎ ಥಾನ್ ಅನ್ನುವಂಥದ್ದು ನಿಮ್ಮ ವ್ಯಾಪ್ತಿಯೊಳಗಡೆ, ನಿಮ್ಮ ಜಿಲ್ಲಾ ಒಂದು ವ್ಯಾಪ್ತಿಯೊಳಗಡೆ, ತರಬೇತಿ ಸಂಸ್ಥೆಯ ವ್ಯಾಪ್ತಿಯೊಳಗಡೆ ತಾವು ಎಲ್ಲಿ ಅಟೆಂಡ್ ಆಗಿದ್ರಿ, ಹೇಗೆ ಆ ಕಾರ್ಯಕ್ರಮ ಮೂಡಿ ಬಂತು ಸರ್? ಇವತ್ತು ನಮ್ಮ ಈ ಓದುವ ಅಭಿಯಾನದ ಕಾರ್ಯಕ್ರಮದ ಅಂಗವಾಗಿ ಮೊದಲನೇ ದಿನ ಇವತ್ತು ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಹಾಜರಾಗಿದ್ದೆ. ಬಹಳಷ್ಟು ಖುಷಿಯನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಮಕ್ಕಳು ಆಸಕ್ತಿಯಿಂದ
ಅಲ್ಲಿಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕ ತಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ತಗೊಂಡು ಅರ್ಧ ತಾಸು ಓದಿದ ಮೇಲೆ ಅದ್ರ ಬಗ್ಗೆ ಅವರು ವಿವರಣೆ ಕೊಡೋದಕ್ಕೆ ಏನು ಪ್ರಯತ್ನ ಪಟ್ಟಿರಲ್ಲ. ರಿಯಲಿ ಇದು ಒಂದು ಒಳ್ಳೆ ಗುಡ್ ಸ್ಟಾರ್ಟ್ ಅಂತಂದು ಅನ್ಕೊಂತೀನಿ. ಸರ್, ಎಷ್ಟು ಮಕ್ಕಳು ಭಾಗವಹಿಸಿದ್ರು? ಅವರು ಎಷ್ಟು ಮಕ್ಕಳು ತಮಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಸರ್? ಇವತ್ತು ನಮ್ಮ ಮಾದರಿ ಪ್ರಾಥಮಿಕ ಶಾಲೆ ಒಳಗೆ ಸುಮಾರು ಒಂದು 100 ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ರು. 100 ಒಂದು ಸುಮಾರು ಒಂದು ನನ್ನ ಜೊತೆಗೇನೆ ಒಂದು 15 ವಿದ್ಯಾರ್ಥಿನಿಯರು ಮಾತಾಡಿ ತಾವು ಓದಿರ್ತಕ್ಕಂಥ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಒಳ್ಳೆ ಬೆಳವಣಿಗೆ ಸರ್, ಆರಂಭ ಚೆನ್ನಾಗಿದೆ. ಕೇಳುಗರೆ, ರೇಡಿಯೋ ಕಾರ್ಯಕ್ರಮ ಕೇಳಲು 90.4 ಮೆಗಾಹರ್ಟ್ಸ್ಗೆ ಟ್ಯೂನ್ ಮಾಡ್ರಿ. ಇದೀಗ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಆರಂಭವಾಗುವುದು. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹಣ ಪಡೆಯಲು ಈ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ. ಇಲ್ಲವಾದಲ್ಲಿ ಮುಂದಿನ ಕಂತಿನ ಹಣ ಜಮೆಯಾಗುವುದಿಲ್ಲ. ಈ ಕೆವೈಸಿ ಮಾಡಿಸದ ರೈತರು ಕೂಡಲೇ ನಿಮ್ಮ ಗ್ರಾಮದ ಕೃಷಿ ಸಖಿಯರು ಅಥವಾ ಪಶು ಸಖಿಯರನ್ನು ಸಂಪರ್ಕಿಸಿ ಈ ಕೆವೈಸಿ ಮಾಡಿಸಿಕೊಳ್ಳಿ. ಪಿಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿರಿ. ಪ್ರಕಟಣೆ ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ಗಂಗಾವತಿ. ನೀವು ಸುಮಧುರವಾಗಿ ಇಂಪಾಗಿ ಹಾಡಬಲ್ಲಿರಾ? ಬನ್ನಿ, ಗ್ರಾಮೀಣ ಭಾರತಿ 90.4 FM ನಿಮಗೊಂದು ಸುವರ್ಣಾವಕಾಶ ಕಲ್ಪಿಸುತ್ತಿದೆ. ಶಾಸ್ತ್ರೀಯ ಸಂಗೀತ, ಜನಪದ, ಭಾವಗೀತೆ, ಭಕ್ತಿಗೀತೆ, ತತ್ವಪದ, ರಂಗಗೀತೆ, ಲಾವಣಿ, ಗೀಗಿ ಪದ, ಚಿತ್ರಗೀತೆ, ಹೀಗೆ ಎಲ್ಲ ಪ್ರಕಾರದ ಹಾಡುಗಳನ್ನು ರೇಡಿಯೋದಲ್ಲಿ ಹಾಡಬಹುದು. ಮತ್ತೆ ಕೆತ್ತಡ, ಕೂಡಲೇ ನಿಮ್ಮೂರಿನ ರೇಡಿಯೋ ಕೇಂದ್ರಕ್ಕೆ ಬನ್ನಿ. ರೇಡಿಯೋ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 9513326661. ಕೇಳುಗರೆ, ರೀಡ್ ಹೇತಾನ್ ಓದುವ ಅಭಿಯಾನಕ್ಕೆ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಆಲಿಸಲು ರೇಡಿಯೋ ಕಾರ್ಯಕ್ರಮ ಕೇಳಲು 90.4 ಮೆಗಾಹರ್ಟ್ಸ್ಗೆ ಟ್ಯೂನ್ ಮಾಡ್ರಿ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಪ್ರಭಾರಿ ಪ್ರಾಚಾರ್ಯರು ಹಾಗೂ ಹಿರಿಯ ಉಪನ್ಯಾಸಕರು ಆಗಿರ್ತಕ್ಕಂಥ ಸೋಮಶೇಖರ್ ಸರ್ ಅವರಿಗೆ ಮತ್ತೊಮ್ಮೆ ನಾವು ಈ ಕಾರ್ಯಕ್ರಮದ ವ್ಯಾಪ್ತಿಯನ್ನ ಕೇಳೋಣ. ಇದನ್ನ ಅನುಷ್ಠಾನದ ರೀತಿ ಯಾವ ರೀತಿ ಮಾಡ್ತಿದ್ದೀರಿ ಸರ್? ಈಗಾಗಲೇ ತಾವು ಕಾರ್ಯಕ್ರಮದ ಉದ್ದೇಶ, ತರಗತಿ ಮತ್ತು ಸಮಯವನ್ನ ಈಗಾಗಲೇ ಹೇಳಿದಿರಿ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಈ ಕಾರ್ಯಕ್ರಮದ ವ್ಯಾಪ್ತಿಯನ್ನ ತಿಳಿಸುವಂತ ಕೆಲಸ ತಮ್ಮಿಂದ ಆಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಸರ್. ಓಕೆ ಶ್ರೀನಿವಾಸ್, ಆ್ಯಕ್ಚುಲಿ ಈ ಓದುವ ಅಭಿಯಾನ ಕಾರ್ಯಕ್ರಮ 1ರಿಂದ 7ನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಈ ಕಾರ್ಯಕ್ರಮದ ಅನುಷ್ಠಾನ ಹೇಗಾಗ್ತದೆ ಅಂತಂತಂದ್ರೆ, ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೆ, BRPಗಳಿಗೆ ಮತ್ತು ಶಿಕ್ಷಣ ಸಂಯೋಜಕರಿಗೆ ಹಾಗೂ CRPಗಳಿಗೆ ಒಂದು ಸಭೆಯನ್ನು ಮಾಡಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತಂದು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಕಾರ್ಯಕ್ರಮದ ಅಡಿಯೊಳಗೆ ಇವತ್ತಿಂದ ಜಿಲ್ಲೆಯಾದ್ಯಂತ ಓದುವ ಅಭಿಯಾನ ಕಾರ್ಯಕ್ರಮ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸರ್, ಓದು ಅನ್ನುವಂಥದ್ದು ಎಲ್ಲ ಒಂದು ಶಿಕ್ಷಣದ ವ್ಯವಸ್ಥೆಯ ಒಂದು ಅಡಿಪಾಯ ಅಂತೇಳಿ ನಾವು ಹೇಳ್ತೀವಿ. ಇದನ್ನ ಓದುವ ಅಭಿಯಾನವನ್ನು ಅಥವಾ ರೀಡ್ ಹೇತಾನ್ ಅನ್ನುವಂಥ ಕಾರ್ಯಕ್ರಮಗಳನ್ನು ನೀವು ಅನುಷ್ಠಾನ ಮಾಡಬೇಕಾದ್ರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ? ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿದರೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಾವು ಬೆಳಕು ಚೆಲ್ಲಬೇಕಂತ ಕೇಳ್ಕೊತೀನಿ. ಇಲ್ಲ, ಒಳ್ಳೆ ಪ್ರಶ್ನೆ ಶ್ರೀನಿವಾಸ. ಯಾಕಂದರೆ ಓದುವ ಅಭಿಯಾನ ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥ ತಿರುಳೆ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು. ಇಡೀ ನಮ್ಮ 21 ದಿನದ ಈ ಕಾರ್ಯಕ್ರಮವನ್ನು, ಅಂದರೆ 3 ವಾರಗಳ ಕಾರ್ಯಕ್ರಮವನ್ನು 3 ಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಒಂದನೇದ್ದು ನನ್ನ ಶಾಲಾ ಗ್ರಂಥಾಲಯ ಅಂತ 1ನೇ ವಾರ, 2ನೇದು ನನ್ನ ಸಮುದಾಯ ಅಂತ ಅನ್ನೋದು, 3ನೇದು ನನ್ನ ಶಾಲಾ ಹಬ್ಬ ಅಂತಂತ. ಹೀಗೆ ಒಟ್ಟು 3 ವಾರಗಳಲ್ಲಿ 3 ವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ನನ್ನ ಶಾಲಾ ಮತ್ತು ನನ್ನ ಸಮುದಾಯ ಮತ್ತು ನನ್ನ ಶಾಲೆಯ ಹಬ್ಬ ಅಂದರೆ ನನ್ನ ಶಾಲೆಯ ಒಳಗಡೆ ಗ್ರಂಥಾಲಯವನ್ನು ತಾವು ಕೇಂದ್ರೀಕರಿಸಿಕೊಂಡು ಆ ಗ್ರಂಥಾಲಯದ ಉಪಯೋಗಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕಂತೇಳಿ ಭಾವಿಸ್ತೀರಿ ಸರ್? ಮೊದಲೇ ವಾರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 8ರವರೆಗೂ ಏನು ಈ ಅವಧಿ ಐತಿ, ಈ ಅವಧಿ ಒಳಗೆ ಇವತ್ತು ನಾವೇನು ಇಷ್ಟಪಡ್ತೀವಿ ಆ ಪುಸ್ತಕಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಗಟ್ಟಿಯಾಗಿ ನೀವು ಓದ್ಬೋದು ಅಥವಾ ಮನಸ್ಸಿನೊಳಗೂ ಓದಿರ್ಬೋದು. ನಾಳೆ ಕೆಲಸ ಏನಂತಂದರೆ, ಶಾಲೆಗೆ ಹೋದ ನಂತರ ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಹೊರತೆಗೆದು
ಎಲ್ಲ ಸ್ವಚ್ಛವಾಗಿ ಮಾಡಿ ವಿಷಯವಾರು ಆ ಪುಸ್ತಕಗಳನ್ನ ಹೊಂದಿಸಿ ಸಿಸ್ಟಮೆಟಿಕ್ ಆಗಿ ಶಾಲಾ ಗ್ರಂಥಾಲಯವನ್ನು ಮಾಡ್ತಕ್ಕಂಥ ಕೆಲಸ ನಾಳೆ ಕೆಲಸ. ಅದ್ರ ಜೊತೆಗೆ ಅದ್ರದ್ದು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಂತಂದ್ರೆ ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಆ ಶಿಕ್ಷಕರು, ಯಾಕಂದ್ರೆ ಈಗ ನಮ್ದು 1 ರಿಂದ 7 ಇರೋದ್ರಿಂದ ವಯಸ್ಸಿಗೆ ಅನುಗುಣವಾಗಿ ಪುಸ್ತಕಗಳನ್ನ ಮಾಹಿತಿ ಕೊಡಬೇಕು. ಯಾವ ವಯಸ್ಸಿನ ಮಕ್ಕಳು ಯಾವ ಪುಸ್ತಕನ ಓದಿದ್ರು ಒಳ್ಳೇದು ಅಂತ. ಅಂದ್ರೆ ಗ್ರಂಥಾಲಯದ ಪುಸ್ತಕಗಳೆಲ್ಲವನ್ನ ಹೊರಗೆ ತೆಗೆದು ಆ ಒಂದು ವಯೋಮಾನದ ಮಕ್ಕಳಿಗಾಗಿ ತಾವು ಆ ಪುಸ್ತಕಗಳನ್ನ ವಿಂಗಡಣೆ ಮಾಡತಕ್ಕಂಥ ಕೆಲಸವನ್ನ ಶಿಕ್ಷಕರಿಗೆ ನಿರ್ದೇಶನ ನೀಡ್ತಿದ್ರಿ ಸರ್? ಓಕೆ, ಹೌದು. ಅದ್ರ ನಂತರ ನೆಕ್ಸ್ಟ್ 6, 7, 8ನೇ ತಾರೀಕಿಗೆ 6ನೇ ತಾರೀಕಿಗೆ ಕಾಮಿಕ್ ಕಥೆಗಳು ಬರ್ತಾವೆ. ಈಗ ಬೇರೆ ಬೇರೆ ಚಿತ್ರಪಟಗಳನ್ನು ಬಳಸ್ಕೊಂಡು ಕಥೆಗಳನ್ನು ಹೇಳ್ತಿರ್ತೀವಲ್ಲ, ಆ ತರದ ಕಾಮಿಕ್ ಕಥೆಗಳನ್ನ 6ನೇ ತಾರೀಕಿಗೆ ಮಕ್ಕಳಿಗೆ ಹೇಳ್ಬೇಕು. ಮತ್ತೆ ಮಕ್ಕಳು ಗಟ್ಟಿಯಾಗಿ ಓದ್ಬೇಕು ಅದನ್ನ. ಇಲ್ಲಿ ಒಂದು ಪ್ರಶ್ನೆ ಐತಿ ಸರ್, ನಮ್ಮ ಕಥೆಗಳು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಂದು ಇಲಾಖೆ ಈ 21 ದಿನಗಳ ಕಾರ್ಯಕ್ರಮಕ್ಕೆ ಕೆಲವೊಂದು QR ಕೋಡ್ಗಳನ್ನ ಈಗಾಗಲೇ ಶಾಲೆಗಳ ಗುಂಪಿಗೆ ಹಾಕಿದ್ದೀವಿ. ಆ QR ಕೋಡ್ಗಳನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಆ ಸಂಬಂಧಪಟ್ಟಿರ್ತಕ್ಕಂಥ ಕತೆ ಬರ್ತದೆ ಸರ್? ಖಂಡಿತ. ಇದು ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ಸುಮಾರು 20 ಕಥೆಗಳು ಅದಾವ ಅದರೊಳಗೆ. ಆ ಕಥೆಗಳನ್ನ ಶಿಕ್ಷಕರಾಗಲಿ ಮುಖ್ಯೋಪಾಧ್ಯಾಯರಾಗಲಿ ಓದಿ ಆ ಕಥೆಗಳನ್ನ ಮಕ್ಕಳಿಗೆ ಹೇಳಬೇಕು. ಮಕ್ಕಳಿಗೆ ಮತ್ತೆ ಪುನಃ ಅದನ್ನ ಓದಿಸುವಂತ ಕೆಲಸ ಆಗ್ಬೇಕು. ಅಂದ್ರೆ ಆ ವೇಳಾಪತ್ರಿಕೆ ದಿವಸ, ಅಂದ್ರೆ ಸಪೋಸ್ ಈ ಗಣೇಶ ಚತುರ್ಥಿ ದಿವಸ ನೀವು ಆ ಗಣೇಶನ ಕಥೆಗಳನ್ನು ಹೇಳ್ಬೇಕಂದ್ರೆ ಆ QR ಕೋಡ್ ಬಳಸಿದ್ರೆ ನಮ್ಮ ಶಿಕ್ಷಕ ಬಂಧುಗಳಿಗೆ ಕಥೆಗಳು ಲಭ್ಯ ಆಗ್ತಾವ. ಓಹೋ, ಆ ಕಥೆಗಳನ್ನು ಹೇಳಿದ್ರೆ ಮಕ್ಕಳಿಗೆ ಅದು ಖಂಡಿತ. ಆ ಮಕ್ಕಳಿಗೆ ಕಥೆಗಳು ಹೇಳಬೇಕು, ತಿರ್ಗಾ ಮತ್ತೆ ಮಕ್ಕಳು ಅದನ್ನು ಓದ್ಬೇಕು ಆ ಕಥೆನ. ಓಹೋ ಸರ್, ಇಲ್ಲಿ ಪರಿಚಯ ಮಾಡ್ತಕ್ಕಂಥದ್ದು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಮಲ್ಕನ್ಮಡಿ ಶಾಲೆಯಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಕನ್ಮಡಿಯಲ್ಲಿ ಪುಸ್ತಕ ತೇರು ಅಂತ ಮಾಡಿದ್ರು. ಆ ಬಗ್ಗೆ ಸ್ವಲ್ಪ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಇಲ್ಲ, ಖಂಡಿತ ಒಳ್ಳೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಮ್ಮ ಏನು ಮಲ್ಕನ್ಮಡಿ ಶಿಕ್ಷಕರಿಗೆ ಈ ನಮ್ಮ ಗ್ರಾಮೀಣ ಭಾರತಿ 90.4 FM ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಶಿಕ್ಷಕರು ಎಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತೀವಿ, ಒಂದಿಲ್ಲ ಒಂದು ಆಲೋಚನೆಗಳು ಒಳಿತಾವೆ. ಸೊ ಹಂಗಾಗಿ ಅವರೆಲ್ಲರೂ ಯಾವಾಗ ಶಿಕ್ಷಕ ಗೈರು ಹಾಜರಿರ್ತಾರೆ ಆ ತರಗತಿದು ಬಂಡಿ ಒಳಗೆ ಪುಸ್ತಕದ ಬಂಡಿ ಆ ತರಗತಿಗೆ ಹೋಗ್ತಕ್ಕಂಥದ್ದು. ಅಂದ್ರೆ ಮಲ್ಕನ್ಮಡಿ ಶಾಲೆ ಒಳಗಡೆ ಆ ಒಬ್ಬ ಶಿಕ್ಷಕ ಅವತ್ತು ಯಾವುದು ಮಕ್ಕಳು ವಿರಾಮದಲ್ಲಿರ್ತಾರೆ ಅಥವಾ ಆ ತರಗತಿ ಖಾಲಿ ಇರ್ತದೆ, ಆ ತರಗತಿ ಖಾಲಿ ಇದ್ದಂಥ ಸಂದರ್ಭದಲ್ಲಿ ಪುಸ್ತಕದ ತೇರು ಹೋಗ್ತದೆ ಸರ್. ಖಂಡಿತ ಒಳ್ಳೆ ಅವ್ರದ್ದು ಪ್ಲಾನ್ ಅದು ಸರ್. ಆ ಥರದ ಪುಸ್ತಕದ ತೇರುಗಳನ್ನು ನಮ್ಮ ಎಲ್ಲ ಶಾಲೆಗಳಲ್ಲಿ ತಾವು ಮಾಡಬೇಕಂತೇಳಿ ಶಿಕ್ಷಕರಿಗೆ ಒಂದು ಪ್ರೇರಣೆಯನ್ನು ನೀಡಬೇಕಂತೇಳಿ ನಮ್ಮ ಈ ಗ್ರಾಮೀಣ ಭಾರತಿ ಮೂಲಕ ಎಲ್ಲ ನಮ್ಮ ಸಮಸ್ತ ಆತ್ಮೀಯ ಶಿಕ್ಷಕ ಸ್ನೇಹಿತರಿಗೆ ಒಂದು ನನ್ನ ಮನವಿ ಏನಂತಂದ್ರೆ, ಈಗೇನು 21 ದಿನಗಳ ಈ ಕಾರ್ಯಕ್ರಮಗಳ ಪಟ್ಟಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಪಟ್ಟಿ ಹೊರತುಪಡಿಸಿ ನಿಮ್ಮ ಅನುಭವದೊಳಗೆ ನಾವು 20 ವರ್ಷ 25 ವರ್ಷ 15 ವರ್ಷ ಇಲಾಖೆಯೊಳಗೆ ಕೆಲಸ ಮಾಡಿರೋದ್ರಿಂದ ನಿಮ್ಮ ಅನುಭವದೊಳಗೆ ಓದುವ ಅಭಿಯಾನವನ್ನು ಇನ್ನೂ ಇನೋವೇಟಿವ್ ಆಗಿ ಹೇಗೆ ಮಾಡ್ಬೋದು ಅಂತ ಅನ್ನೋದನ್ನು ಆಲೋಚನೆ ಮಾಡಿದ್ರೆ ಅಂತಂತಂದರೆ ಖಂಡಿತವಾಗಿ ಸ್ವಾಗತಾರ್ಹ. ಈಗ ಮಲ್ಕನ್ಮಡಿ ಶಾಲೆಯೊಳಗೆ ನಡೆದಿರ್ತಕ್ಕಂಥದ್ದು ಒಂದು ಇದಕ್ಕೆ ಪೂರಕವಾಗಿ ಇನೋವೇಟಿವ್ ಆಗಿ ಒಂದು ಆ್ಯಕ್ಷನನ್ನು ಮಾಡಿರ್ತಕ್ಕಂಥದ್ದು. ಸೊ ಹಂಗಾಗಿ ತಾವುಗಳು ಕೂಡ ಬೇರೆ ಬೇರೆ ಶಾಲೆಯೊಳಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಾಗ ಇನೋವೇಟಿವ್ ಆಗಿ ಐಡಿಯಾಗಳನ್ನು ಬಳಸ್ಕೊಳ್ರಿ. ಜಾಥಾ ಮಾಡೋದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಿರ್ಬೋದು, ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಆಸಕ್ತಿ ಬರುವಂಗೆ ಮಾಡಿದ್ರೆ ಅಂತಂತಂದ್ರೆ ಈ ಕಾರ್ಯಕ್ರಮದ ಪ್ರತಿಫಲ ಖಂಡಿತವಾಗಿ ಬರ್ತದೆ ಅಂತ ಅನ್ನೋದು ನನ್ನ ನಂಬಿಕೆ. ಬಂಧುಗಳೇ, ಓದುವ ಅಭಿಯಾನ ಕಾರ್ಯಕ್ರಮಕ್ಕೆ ಸ್ವತಂತ್ರವಾಗಿ ತಮಗೆ ಈ ಒಂದು ಇಲಾಖೆ ಈ ಕಾರ್ಯಕ್ರಮಕ್ಕೆ ಒಂದು ಅನುಷ್ಠಾನಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ಶಿಕ್ಷಕ ಬಂಧುಗಳು ನೀಡಿದಾಗ್ಯೂ ಕೂಡ ಇಲಾಖೆ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಒಂದು ಪಟ್ಟಿಯನ್ನು ನೀಡಿದೆ. ಆ ಪಟ್ಟಿಯನ್ನು ಮಾನ್ಯರಿಂದ ಮತ್ತೊಮ್ಮೆ ನಾವು ಕೇಳೋಣ. ಇದೀಗ ಸ್ವಲ್ಪ ನಾವು ವಿರಾಮವನ್ನು ತೆಗೆದುಕೊಂಡು ನಂತರ ಮತ್ತೆ ಆರಂಭಿಸೋಣ. ತಾವು ಈ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ, ರೇಡಿಯೋ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ 90.4 ಮೆಗಾಹರ್ಟ್ಸ್ಗೆ ಟ್ಯೂನ್ ಮಾಡಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಯುವ ಜನತೆಯ ನವಸ್ಫೂರ್ತಿಯ ಚೇತನ, ನವನವೀನ ಪ್ರತಿಭೆಗಳ ಅನಾವರಣ. ಇದು ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 90.4 FM 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಗಂಗಾವತಿ ತಾಲೂಕಿನ ಎಲ್ಲ ಬಗೆಯ ಸಮುದಾಯಗಳ ಅಂತರಂಗದ ಅಭಿವ್ಯಕ್ತಿಗೆ ಮುಕ್ತ ಅವಕಾಶ ನೀಡುವ ಏಕೈಕ ರೇಡಿಯೋ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ.
ಕೇಳುಗ್ರೆ ತಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಈಗ ರೀಡ್ ಹೇತಾನ್ ಈ ಕಾರ್ಯಕ್ರಮದ ವಿಶೇಷ ಸಂವಾದದಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಮಾನ್ಯ ಶ್ರೀ ಸೋಮಶೇಖರ ಅವರ ಹತ್ರ ನಾವು ಈ ಓದುವ ಅಭಿಯಾನದ ಇಲಾಖೆಯ ಮಾರ್ಗದರ್ಶನ ಮತ್ತು ಅನುಷ್ಠಾನದ ರೀತಿಯನ್ನ ಮತ್ತೊಮ್ಮೆ ಆಲಿಸೋಣ. ಈ ಎರಡನೇ ಭಾಗದಲ್ಲಿ ಸಮುದಾಯಕ್ಕೆ ಓದುವ ಅಭಿಯಾನ ಸಮುದಾಯಕ್ಕೆ ಅಂತ ಹೇಳಿ ಸರ್ ಈಗಾಗಲೇ ತಿಳಿಸಿದ್ದಾರೆ. ಆ ಸಮುದಾಯಕ್ಕೆ ಯಾವ ರೀತಿ ಅನುಷ್ಠಾನವನ್ನ ಮಾಡಲಿಕ್ಕೆ ಇಲಾಖೆಯ ಮಾರ್ಗದರ್ಶನ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಮತ್ತೊಮ್ಮೆ ಸಂವಾದಕರಾಗಿರ್ತಕ್ಕಂಥ ಸರ್ ಅವರ ಹತ್ರ ಮಾರ್ಗದರ್ಶನ ಮಾಡ್ಕೊಳ್ಳೋಣ. ಶ್ರೀನಿವಾಸ್, ಸಮುದಾಯ ಅಂತಂದ್ಬಿಟ್ರೆ ವಿದ್ಯಾರ್ಥಿಗಳ ಜೀವನದೊಳಗ ಒಂದು ದೊಡ್ಡ ಮೈಲಿಗಲ್ಲ. ಹಂಗಾಗಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಒಳಗೆ ಗ್ರಾಮ ಪ್ರದೇಶದಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದ್ರೊಳಗೆ ಒಂದು ಆಕ್ಟಿವಿಟಿ ಸೆಪ್ಟೆಂಬರ್ 8ನೇ ತಾರೀಕಿಗೆ ವಿದ್ಯಾರ್ಥಿಗಳನ್ನ ಸಾರ್ವಜನಿಕ ಗ್ರಂಥಾಲಯಕ್ಕೆ ತೆಗೆದುಕೊಂಡು ಹೋಗಿ ಅವರ ತರಗತಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರಬಹುದು ಅಥವಾ ಬೇರೆ ಪುಸ್ತಕದ ಸಂಪನ್ಮೂಲಗಳನ್ನ ಪರಿಚಯ ಮಾಡಿಸೋದ್ರ ಮೂಲಕ ಮಕ್ಕಳಿಗೆ ಈ ಓದುವ ಅಭಿಯಾನದ ಪ್ರಪಂಚವನ್ನ ಪರಿಚಯ ಮಾಡಿಸ್ಕೊಡ್ಬೇಕಂತ. ನಿಜ ಸರ್, ಸಮುದಾಯದ ರಾಜಧಾನಿ ಅಂತೇಳಿ ಶಾಲೆನೇ ಕರಿತೀವಿ ನಾವು. ಆ ಶಾಲೆ ಈ ಸಮುದಾಯಕ್ಕೆ ಹೋಗ್ತಿರತಕ್ಕಂಥದ್ದು ತುಂಬಾ ಒಂದು ಉತ್ತಮ ಬೆಳವಣಿಗೆ. ಓದುವ ಅಭಿಯಾನ ಸಮುದಾಯಕ್ಕೆ ಹೇಗೆ ಪೂರಕ ಆಗಿದೆ ಅಂತ ಹೇಳಿ ಸರ್. ಒಂದು ಇದ್ರೊಳಗೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಅಂಶವನ್ನ ಸೇರಿಸಿರ್ತಕ್ಕಂಥದ್ದು. ನಾವೆಲ್ಲರೂ ಚಿಕ್ಕವರಿದ್ದೊತ್ನಾಗ ಅಮ್ಮನ ಕಡೆಯಿಂದ ಅಜ್ಜನ ಕಡೆಯಿಂದ ಕತೆ ಕೇಳಿವಿ. ಆದ್ರೆ ಇಲ್ಲಿ ಈ ಸರಿ ಇದ್ರಾಗ ಹೊಸ ಪ್ರಯೋಗ ಏನಾಗ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿನಿಯರು ಅವರ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಯರನ್ನ ಕೂಡಿಸ್ಕೊಂಡು ಅವರಿಗೆ ಕತೆ ಹೇಳ್ತಕ್ಕಂಥದ್ದನ್ನ ರೂಢಿ ಮಾಡಿಸ್ಬೇಕು ಅಂತ. ಅಂದ್ರೆ ಸಮುದಾಯ ಅಂದ್ರೆ ಮೊದಲು ಮನೆಯಿಂದನ ಕಾರ್ಯ ಆರಂಭ ಆಗ್ತಾ ಇದೆ. ಹೌದು, ಯಾಕಂದ್ರೆ ಇದ್ರ ಹಿನ್ನೆಲೆ ಏನೈತಂದ್ರೆ ಮಕ್ಕಳಿಗೆ ಓದುವ ಹವ್ಯಾಸ ದೃಢೀಕರಣ ಆಗ್ಬೇಕು ಅಂತಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಭಾಷಾ ಕೌಶಲ್ಯವನ್ನ ಬಳಸ್ಕೊಂಡು ಅಜ್ಜ ಅಜ್ಜಿಗೆ ಕತೆ ಹೇಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಅವ್ರ ಭಾಷಾ ಕೌಶಲ್ಯ ಬೆಳೀತದೆ ಅಂದ್ರೆ ಓದುವ ಅಭಿಯಾನದ ಹಿನ್ನೆಲೆಯಾಗಿ ಆ ಕತೆ ಮಗು ಓದಿರುವಂತ ಪುಸ್ತಕದ ಕಥೆಯನ್ನೇ ಅಜ್ಜ ಅಜ್ಜಿಯರಿಗೆ ಹೇಳುವಂತದ್ದು. ಹೌದೌದು, ಅವ್ರಿಗೇನು ಶಾಲೆಯೊಳಗೆ ಏನು ಬುಕ್ಸ್ ಅಲ್ಲಿ ಸಿಗ್ತಾವೋ ಅದನ್ನ ಓದಿರ್ತಕ್ಕಂಥ ಕಥೆನೇ ಹೇಳ್ಬೇಕು. ಹಾಗಾದ್ರೆ ಆ ವಯೋಮಾನದ ಮಕ್ಕಳಿಗೆ ಪುಸ್ತಕ ಕೊಡೋದ್ರಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಫಲಪ್ರದ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್. ಖಂಡಿತ. ಯಾಕಂತಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಎಲ್ಲಾ ಹಿರಿಯರು ಇರ್ಬೋದು, ಎಲ್ಲಾ ಹಿರಿಯರು ಈ ಕುಟುಂಬವನ್ನ ಸಲುಲಿಕ್ಕೆ ಬೆಳಗ್ಗಿಂತ ಸಂಜೆವರೆಗೂ ಅವ್ರವ್ರ ಕೆಲಸದೊಳಗೆ ತೊಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಅಂತ ಸಂದರ್ಭದಲ್ಲೂ ಕೂಡ ಮಕ್ಕಳು ಈ ತರನಾಗಿರ್ತಕ್ಕಂಥ ಆಕ್ಟಿವಿಟಿ ಮಾಡೋದು, ಓದುವ ಮೂಲೆಯನ್ನ ಮನೆಯೊಳಗೆ ಮಾಡಬೇಕು ಅಂತಂತ ಸಜೆಷನ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಓದುವ ಮೂಲೆ ಅಂತ ಹೇಳಿದ್ರೆ ಶಿಕ್ಷಕರಿಗೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಸರ್. ಆದ್ರೆ ಆ ಇದ್ರೊಳಗಡೆ ಮನೆಯೊಳಗಡೆ ಓದುವ ಮೂಲೆಯನ್ನು ಯಾವ ರೀತಿ ನಿರ್ಮಿಸಬೇಕು ಅಂತ ಹೇಳಿ ಸರ್. ಅಂದ್ರೆ ಮನೆಯೊಳಗೆ ಏನೆಲ್ಲ ಪುಸ್ತಕಗಳದಾವು ಆ ಪುಸ್ತಕಗಳನ್ನ ಸಂಗ್ರಹ ಮಾಡಿ ಒಂದ್ ಕಡೆ ಇಟ್ಟು, ಅಂದ್ರೆ ಶೋಕೇಸ್ನೊಳಗಡೆ ಇರ್ತಕ್ಕಂಥ ಸಾಮಾನುಗಳನ್ನು ಬದಿಗಿಟ್ಟು ಪುಸ್ತಕಗಳನ್ನ ಇಡುವಂತ ಕೆಲಸ. ಖಂಡಿತ ಒಳ್ಳೇದ್ ನೋಡು. ಈಗ ಎಲ್ಲರೂ ಸೀರಿಯಲ್ ನೋಡ್ಕೊಂತ ಕೂಡೋದ್ರ ಬದಲಾಗಿ ಅದ್ರ ಬದಲಾಗಿ ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ತೆಗೆದು ಮಕ್ಕಳು ಓದೋದ್ರ ಮೂಲಕ ಈ ಅಭಿಯಾನವನ್ನ ಯಶಸ್ವಿ ಮಾಡ್ಬೇಕು ಸರ್. ಓದೋ ಪುಸ್ತಕ ಒಂದಲ್ಲಿತ್ತು ಅಂತ ಹೇಳಿದ್ರೆ ತಂದೆ ತಾಯಿ ಆದ್ರೂ ಕಣ್ಣಾಡಿಸ್ತಾರೆ ಸರ್. ಇದು ಒಂದು ಒಳ್ಳೆ ಓದೋ ಮೂಲೆ ಎಲ್ಲಾ ತಂದೆ ತಾಯಿಂದರು ಕೂಡ ಮಾಡುವಂತ ಕೆಲಸ. ಮಕ್ಕಳಿಗೂ ಕೂಡ ಈ ಓದೋ ಮೂಲೆ ಬಗ್ಗೆ ಪರಿಚಯ ಮಾಡ್ಬೇಕಂತ ಹೇಳಿ ಯಾವ ರೀತಿ ತಾವು ಕಾರ್ಯಕ್ರಮ ಹಾಕುತ್ತಿದೆ ಸರ್. ಅದಕ್ಕೆ ಎಲ್ಲಾ ಶಿಕ್ಷಕರಲ್ಲಿ ವಿನಂತಿ ಏನಂತಂದ್ರೆ ವಿದ್ಯಾರ್ಥಿನಿಯರಿಗೆ ಈ ಮಾಹಿತಿಯನ್ನ ಸರಿಯಾಗಿ ತಲುಪಿಸ್ರಿ. ಯಾಕಂದ್ರೆ ಇವತ್ತಿನ ದಿನಮಾನಗಳೊಳಗ ಪ್ರತಿ ಮನೆಯೊಳಗೂ ಪುಸ್ತಕಗಳನ್ನ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹಂಗಾಗಿ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಒಂದ್ ಕಡೆ ಸೇರಿಸಿ ನೀಟಾಗಿ ಒಂದು ವ್ಯವಸ್ಥೆ ಮಾಡಿ ಪ್ರತಿದಿನನೂ ಈ ಕಾರ್ಯಕ್ರಮದ ಅಡಿಯೊಳಗೆ ಅಜ್ಜ ಅಜ್ಜಿಯರಿಗೆ ಅದರಲ್ಲಿರ್ತಕ್ಕಂಥ ಕಥೆಗಳನ್ನ ಓದಿ ಹೇಳಿದ್ರಿ ಅಂತಂದ್ರೆ ಖಂಡಿತವಾಗಿ ಮಕ್ಕಳಿಗೆ ಓದುವ ಕೌಶಲ್ಯ ಖಂಡಿತವಾಗಿ ಬೆಳೀತದೆ ಅಂತ ಅನ್ನೋದು ಇದ್ರದ ಮುಂದುವರಿದ ಭಾಗವಾಗಿ ನಮ್ಗೆಲ್ಲರಿಗೂ ಅನುಭವ ಇದೆ. ಏನಂತಂದ್ರೆ ಈ ಹಿಂದೆ ಪುಸ್ತಕ ಜೋಳಿಗೆ ಅಂತ ಕಾರ್ಯಕ್ರಮದ ಮೂಲಕ ಗ್ರಾಮದಲ್ಲಿರ್ತಕ್ಕಂಥ ಮನೆಗೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಸಂಗ್ರಹ ಮಾಡ್ಕೊಂಡ್ಬಂದು ಅವುಗಳನ್ನ ಶಾಲಾ ಗ್ರಂಥಾಲಯದ ರಿಜಿಸ್ಟರ್ಗೆ ಎಂಟ್ರಿ ಮಾಡ್ಕೊಂಡು ಶಾಲಾ ಗ್ರಂಥಾಲಯಗಳನ್ನ ನಿರ್ವಹಣೆ ಮಾಡ್ತಿದ್ವಿ. ಅದನ್ನ ಅದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದ ಅಡಿಯೊಳಗ ಸೆಪ್ಟೆಂಬರ್ 11ಕ್ಕೆ ನೀವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸೆಪ್ಟೆಂಬರ್ 11ಕ್ಕೆ ಓದುವ ಮೂಲೆ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮೊದಲೊಳಗಡೆ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಒಂದು ಮೂಲೆ, ಓದುವ ಮೂಲೆ ಅಥವಾ ಪುಸ್ತಕದ ಮೂಲೆ ರೆಡಿ ಆಗ್ಬೇಕಂತ ಹೇಳಿ ತಮ್ಮ ಆಶಯ ಸರ್. ಅವರು ಪುಸ್ತಕದ ಮೂಲೆಯನ್ನ ಮಾಡಿದ ನಂತರ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬಹುದು. ಓದುವ ಮೂಲೆಯೊಳಗಡೆ ತಾವು ಈಗಾಗಲೇ ಪುಸ್ತಕಗಳನ್ನ ಇಡಬೇಕು ಅಂತ ಹೇಳಿದ್ರಿ ಸರ್. ಆ ಗ್ರಂಥಾಲಯದ ಸದ್ಬಳಕೆ, ಗ್ರಂಥಾಲಯದ ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಾಲಯಗಳ ಬಳಕೆನೂ ಕೂಡ ಆ ಮೂಲಕ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಬಹುದು. ಖಂಡಿತ. ಯಾಕಂದ್ರೆ ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಾಲಯಗಳನ್ನು 2ನೇ ದಿನನೇ ಅವ್ರು ಓಪನ್ ಮಾಡಿರ್ತಾರೆ. ಆಲ್ರೆಡಿ 2ನೇ ದಿವಸಕ್ಕೆ ಓಪನ್ ಮಾಡಿ ಅವನ್ನೆಲ್ಲ ಸ್ವಚ್ಛ ಮಾಡಿ ನೀಟಾಗಿ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ಶಾಲಾ ಗ್ರಂಥಾಲಯ ಈ ಪುಸ್ತಕಗಳನ್ನ ಸಾರ್ವಜನಿಕರಿಂದ ದೇಣಿಗೆ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಶಾಲಾ ಗ್ರಂಥಾಲಯದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಪುಸ್ತಕಗಳನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು. ಸರ್, ಶಾಲಾ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಒಟ್ಟು ಪುಸ್ತಕಗಳ ಲಭ್ಯತೆಯನ್ನ ಏನಾದರೂ ಮಕ್ಕಳಿಗೆ ತಿಳಿಸುವಂತ ಕೆಲಸ ಏನಾದರೂ ಆಗ್ತಿದೆ?
ಅಲ್ಲ, ಈ ನಮ್ಮ ಗ್ರಾಮೀಣ ಭಾರತಿ 90.4 FM ಮೂಲಕ ಎಲ್ಲ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ ಒಂದು ವಿನಂತಿ ಏನಂತಂದ್ರೆ, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ರಿ ಅಂತ. ಕಥೆಗಳ ಪುಸ್ತಕಗಳೇ ಬೇರೆ, ನಾವೆಲ್ಗಳೇ ಬೇರೆ, ಆಮೇಲೆ ಕಾಮಿಕ್ಸ್ ಇದ್ರೆ ಅದು ಬೇರೆ, ವಿಷಯದ ಸಂಪನ್ಮೂಲ ಪುಸ್ತಕ ಇತ್ತಂದ್ರೆ ಅದು ಬೇರೆ, ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನ ಬೇರ್ಪಡಿಸಿ ಮಕ್ಕಳಿಗೆ ಅದರ ಮಾಹಿತಿಯನ್ನು ಕೊಟ್ರಿ ಅಂತಂದ್ರೆ ಅವ್ರಿಗೆ ಯಾವ್ದು ಅವಶ್ಯಕತೆ ಐತಿ ಆ ಪುಸ್ತಕವನ್ನ ತೆಗೆದುಕೊಂಡು ಓದುವಂತ ಕೆಲಸ ಮಾಡ್ಲಿಕ್ಕೆ ನೀವೆಲ್ಲರೂ ಪ್ರೇರಣೆ ಮಾಡಬೇಕು. ಅಲ್ಲ ಸರ್, ನಮ್ಮ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳ ಲಭ್ಯತೆಯನ್ನ ಒಂದು ಫಲಕದಲ್ಲಿ ಪ್ರದರ್ಶನ ಮಾಡಿದರೆ ಆ ಮಕ್ಕಳು ಆ ಶೀರ್ಷಿಕೆಯನ್ನು ನೋಡಿ ಅವರೇ ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಕಾರ್ಯ ಕೂಡ ಆಗ್ತದೆ. ಆ ನಿಟ್ಟಿನೊಳಗಡೆ ತಮ್ಮ ಸಲಹೆ ಏನು ಸರ್? ಅದನ್ನೇ ಹೇಳಿದಂಗೆ, ಮೊದಲು ಈ ಕ್ಯಾಟಗರಿ ವೈಸ್ ಮಾಡಿದ್ಮೇಲೆ ಪುಸ್ತಕಗಳಿಗೆ ನಂಬರಿಂಗ್ ಮಾಡಬೇಕು. 1 to 10, 1 to 15, 1 to 50 ಅದವೋ, 1 to 100 ಅದವೋ ಅಂತ ಅನ್ನೋದನ್ನ ಬೇರ್ಪಡಿಸಿದ ನಂತರ ಇವುಗಳನ್ನ ಶ್ರೀನಿವಾಸ್ ಹೇಳ್ದಂಗೆ ಅದನ್ನ ಹೊರಗಡೆ ಅದನ್ನ ನೋಟಿಸ್ ಬೋರ್ಡ್ಗೆ ಅಥವಾ ಹೊರಗಡೆ ಗ್ರಂಥಾಲಯದ ಏನು ಅವಧಿ ಇರ್ತೈತಿ ಅಂತ ಸಂದರ್ಭದೊಳಗೆ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತಂದ್ರೆ ಅವ್ರಿಗೆ ಎದರೊಳಗೆ ಆಸಕ್ತಿ ಐತಿ ಆ ಪುಸ್ತಕವನ್ನು ತೆಗೆದುಕೊಂಡು ಓದಲಿಕ್ಕೆ ಸಾಧ್ಯತೆ ಇದೆ. ಅದ್ರ ಹಾಗಾಗಿ ನನ್ನ ನೆಚ್ಚಿನ ಪುಸ್ತಕ ಅಂತ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲೇ ಆಯೋಜನೆ ಮಾಡಬಹುದು ಸರ್ ಇದರೊಳಗಡೆ. ಯಾಕೆ ಅಂತ ಹೇಳಿದ್ರೆ ಮಗು ಇಷ್ಟು ಪುಸ್ತಕ ನೋಡಿದಾನ ಅನ್ನುವಂಥದ್ದೇ ಒಂದು ದೊಡ್ಡ ಖುಷಿ ಸರ್. ಅದರೊಳಗಡೆ ಅವರ ಆಯ್ಕೆ ಅವನೇ ಆಯ್ಕೆ ಮಾಡ್ಕೊಂಡ್ರೆ ಅದನ್ನ ಇಷ್ಟಪಟ್ಟು ಓದ್ತಾನೆ ಅನ್ನುವಂತ ಒಂದು ಆಶಯದೊಂದಿಗೆ ತಮ್ಮನ್ನ ಕೇಳಿದ್ವಿ ಸರ್. ಮತ್ತೆ ಈ ಕಾರ್ಯಕ್ರಮದಿಂದ ಇಲಾಖೆ ಏನನ್ನ ನಿರೀಕ್ಷೆ ಮಾಡ್ತಿದೆ ಸರ್? ಕಾರ್ಯಕ್ರಮದ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಸ್ವಲ್ಪ ಇನ್ನೊಂದು 2 ಅಂಶಗಳನ್ನ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಗ್ರಂಥ ಏನ್ ನಾವು ಈಗ ಓದುವ ಅಭಿಯಾನ ಕಾರ್ಯಕ್ರಮ ಇದೆಯಲ್ಲ, ಓದುವ ಅಭಿಯಾನದ ಕಾರ್ಯಕ್ರಮ 3ನೇ ವಾರಕ್ಕೆ ತಲುಪಿದ ನಂತರ ಶಾಲೆಯಲ್ಲಿ ಹಬ್ಬದ ರೀತಿಯೊಳಗದ ಆಚರಣೆ ಆಗ್ಬೇಕು ಅಂತ ಅನ್ನೋದು ನಿರೀಕ್ಷೆ. ಏನು ಹಬ್ಬ ಅಂತಂತಂದ್ರೆ, ನನ್ನ ಶಾಲೆಯಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಓದ್ತಾರೆ ಅಂತ ಅನ್ನೋದನ್ನ ಡಿಕ್ಲೇರ್ ಮಾಡ್ಕೊಳ್ಳೋದ್ರ ಮೂಲಕ ಹಬ್ಬವನ್ನು ಆಚರಿಸಬೇಕು ಅಂತ ಅನ್ನೋದು. ಇದು ಕೂಡ ಕಾರ್ಯಕ್ರಮದ ಒಂದು ಪರೀಕ್ಷೆ ಅಂತಾನು ಕೂಡ ನಾವು ಭಾವಿಸಬಹುದು. ಖಂಡಿತ ಇದು ಇಂಡೈರೆಕ್ಟ್ ಆಗಿ ನಾವು ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಅದು ಸಕ್ಸಸ್ ಆಯ್ತೋ ಇಲ್ಲೋ ಅಂತ ಅನ್ನೋದನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ, ಈ ಕಾರ್ಯಕ್ರಮದ ಔಟ್ಕಮ್ ಏನಾಯ್ತು ಅಂತ ಅನ್ನೋದು ಪ್ರತಿಯೊಬ್ಬ ಶಿಕ್ಷಕರು ನೋಡ್ಕೋಬೇಕು ಅದನ್ನ. ಯಾಕಂದ್ರೆ 1 ರಿಂದ 7ನೇ ತರಗತಿಗೆ ಇರೋದ್ರಿಂದ ನಲಿಕಲಿ ಶಿಕ್ಷಕರು ತಮ್ಮ ಮಕ್ಕಳ ಬಗ್ಗೆ 4, 5, 6, 7, 8ರವರೆಗೂ ಏನ್ ತರಗತಿ 7ನೇ ತರಗತಿವರೆಗೆ ಅದಾವು ಅವರೆಲ್ಲರೂ ಈ ಓದುವ ಅಭಿಯಾನದೊಳಗ ಮಕ್ಕಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನೀವು ಸರಿಯಾದ ರೀತಿಯೊಳಗ ಗಮನಿಸಬೇಕು. ಇಲ್ಲ ಅಂತಂತಂದ್ರೆ ಈ ಕಾರ್ಯಕ್ರಮ ಕೇವಲ ಹಾಳೆ ಮೇಲಿನ ಕಾರ್ಯಕ್ರಮ ಆಗ್ತದೆ. ಇದಕ್ಕೆ ಯಾವ ಕಾರಣಕ್ಕೂ ನಮ್ಮ ಮುಖ್ಯೋಪಾಧ್ಯಾಯರಾಗಲಿ, ನಮ್ಮ ಶಿಕ್ಷಕರಾಗಲಿ, ನಮ್ಮ CRP, BRP, ECOsಗಳಾಗಲಿ ಯಾವ ಕಾರಣಕ್ಕೂ ಕೊಡದೇನೆ ಬಹಳಷ್ಟು ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಕ್ಕಂತ ಸಂದರ್ಭ ಇದು. ಯಾಕಂತಂದ್ರೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮಾತನಾಡುವಂತ ಸಂದರ್ಭದೊಳಗೆ ಮಕ್ಕಳಿಗೆ ಮೂಲಭೂತವಾಗಿ ಓದುವ ಹವ್ಯಾಸ ಅಥವಾ ಓದುವ ಕಲೆ ಬರದೇ ಹೋದ್ರೆ, ಓದುವ ಕೌಶಲ್ಯ ಬರದೇ ಹೋದ್ರೆ ಮುಂದೆ ನಾವು ಪ್ರೌಢಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಬಹಳ ಸಮಸ್ಯೆ ಆಗ್ತದೆ. ಆದ್ರಿಂದ ಈ ಏನ್ ನಾವು ರೀಡ್ ಎ ಥಾನ್ ಅಂತಂದು ಸನ್ಮಾನ್ಯ ಆಯುಕ್ತರಾಗಿರ್ತಕ್ಕಂಥ BB ಕಾವೇರಿ ಮೇಡಮ್ ರವರ ಕನಸಿನ ಕೂಸಿದು, ಶೈಕ್ಷಣಿಕ ಕೂಸಿದು. ಅದಕ್ಕೆ ಎಲ್ಲಾ ಶಿಕ್ಷಕರು, ನಾವುಗಳು, ನೀವು ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ 45,000 ಮಕ್ಕಳು ಗಂಗಾವತಿ ತಾಲೂಕೊಳಗನೆ ಇರ್ತಕ್ಕಂಥದ್ದು. ಅಂದ್ರೆ 4 ತಾಲೂಕಿಗೆ ಅಂದ್ರ ಅಪ್ರಾಕ್ಸಿಮೇಟ್ಲಿ ಸರ್ಕಾರಿ ಶಾಲೆ ಒಳಗೆ ಓದ್ತಕ್ಕಂಥ ಮಕ್ಕಳು 1,80,000 ಮಕ್ಕಳು. ಇಷ್ಟು ಮಕ್ಕಳಿಗೆ ನಾವು ಕಲಿಕೆಯನ್ನ ದೃಢಪಡಿಸಿದ್ವಿ ಅಂತಂದ್ರೆ ಖಂಡಿತವಾಗಿ ಓದುವ ಅಭಿಯಾನ ಯಶಸ್ಸಾಗೈತೆ ಅಂತಾನೆ ಭಾವಿಸಬೇಕಾಗ್ತದೆ. ಧನ್ಯವಾದಗಳು ಸರ್. ಈಗಾಗಲೇ ರೀಡ್ ಎ ಥಾನ್ ಓದುವ ಅಭಿಯಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದಿರಿ. ಇನ್ನಷ್ಟು ಮಾಹಿತಿಯನ್ನ ತಮ್ಮಿಂದ ನಾವು ನಿರೀಕ್ಷೆ ಮಾಡೋಕ್ಕಿಂತ ಮೊದಲ ಇದೀಗ ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಸೇರೋಣ ಸರ್. ತಾವು ಈ ಕಾರ್ಯಕ್ರಮವನ್ನ ಸತತವಾಗಿ ಆಲಿಸಲಿಕ್ಕೆ, ರೇಡಿಯೋ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ 90.4 MHz ಗೆ ಟ್ಯೂನ್ ಮಾಡ್ರಿ ಅಂತೇಳಿ ಮತ್ತೊಮ್ಮೆ ಕೇಳ್ತಾ ಇದೀಗ ಪುಟ್ಟ ವಿರಾಮ. ಗಂಗಾವತಿ ತಾಲೂಕಿನ ಎಲ್ಲ ಬಗೆಯ ಸಮುದಾಯಗಳ ಅಂತರಂಗದ ಅಭಿವ್ಯಕ್ತಿಗೆ ಮುಕ್ತ ಅವಕಾಶ ನೀಡುವ ಏಕೈಕ ರೇಡಿಯೋ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಎಲ್ಲಿ ದೈತ್ಯ ಸಾಮಾಜಿಕ ಮಾಧ್ಯಮಗಳು ಪ್ರವೇಶಿಸಲು ಸಾಧ್ಯವಾಗುತ್ತಿಲ್ಲವೋ ಅಂತವರ ಮನೆಗಳಲ್ಲಿ ನೆಲೆಗೊಳ್ಳುವ ಏಕೈಕ ಮಾಧ್ಯಮ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ರೀಡ್ ಎ ಥಾನ್ ಓದುವ ಅಭಿಯಾನದ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ. ಈ ಒಂದು ರೀಡ್ ಎ ಥಾನ್ ಓದುವ ಅಭಿಯಾನ ಆಯುಕ್ತರ ಅತ್ಯಂತ ನಿರೀಕ್ಷೆಯ ಕಾರ್ಯಕ್ರಮ. ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು ಈ ಒಂದು ಕಾರ್ಯಕ್ರಮದ ವ್ಯಾಪ್ತಿಯನ್ನ, ಅನುಷ್ಠಾನದ ರೀತಿಯನ್ನ ಹಾಗೂ ಯಾವ್ಯಾವ ತರಗತಿಗಳಿಗೆ ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅವರನ್ನ ಮತ್ತೊಮ್ಮೆ ಸರ್ ಅವರಿಗೆ ಸ್ವಾಗತವನ್ನ ಕೋರ್ತಾ, ಈಗಾಗಲೇ ತಾವುಗಳೆಲ್ಲರೂ ಕೇಳಿರುವಂತೆ ಮತ್ತೆ ಈ ಒಂದು ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ ರೇಡಿಯೋ ಕಾರ್ಯಕ್ರಮವನ್ನು ಗ್ರಾಮೀಣ ಭಾರತಿ 90.4 ಮೆಗಾ ಹರ್ಟ್ಸ್ಗೆ ಟ್ಯೂನ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ, ಬಂಧುಗಳೇ, ಸಮುದಾಯದ ರಾಜಧಾನಿ ಅಂತೇಳಿ ಶಾಲೆಯನ್ನ ನಾವು ಬಿಂಬಿಸ್ತೀವಿ. ಸಮುದಾಯಕ್ಕೆ ಈಗಾಗಲೇ ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅವರಿಗೆ ಮಕ್ಕಳು ಕತೆ ಹೇಳೋದ್ರ ಮೂಲಕ ಈ ಕಾರ್ಯಕ್ರಮದ ಒಂದು ಪ್ರತಿಫಲವನ್ನ ಇಲಾಖೆ ನಿರೀಕ್ಷೆ ಮಾಡ್ತಾ ಇದೆ. ಆ ಒಂದು ಕಾರ್ಯಕ್ರಮ ಮತ್ತು ಪ್ರತಿಫಲವನ್ನ ಯಾವ್ಯಾವುದರ ಮೂಲಕ ಈ ಒಂದು ಕಾರ್ಯಕ್ರಮದ ನಿರೀಕ್ಷೆಯನ್ನ ಅಥವಾ ಪ್ರತಿಫಲವನ್ನ ನಾವು ನೋಡಬಹುದು ಅಂತ ಹೇಳಿ ಮಾನ್ಯರಲ್ಲಿ ಕೇಳಿದ್ರೆ, ಸರ್, ಈ ಕಾರ್ಯಕ್ರಮದ ಒಂದು ಓದುವ ಅಭಿಯಾನದ ಕಾರ್ಯಕ್ರಮವನ್ನ ಸುಮಾರು 21 ದಿನಗಳ ಕಾಲ ಈಗಾಗಲೇ ನೆರವೇರುತ್ತೆ ಅಂತ ಹೇಳಿದ್ರಿ. ಇದರ ಒಂದು ನಿರೀಕ್ಷೆಯನ್ನ, ಇದರ ಒಂದು ರಿಸಲ್ಟ್ ಅನ್ನ ತಾವು ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ ಸರ್? ಒಂದು ಒಳ್ಳೆ ಪ್ರಶ್ನೆ ಶ್ರೀನಿವಾಸ್. ಯಾವುದೇ ಒಂದು ಕಾರ್ಯಕ್ರಮ ಅನುಷ್ಠಾನ ಆಯ್ತಂತಂದ್ರೆ ಈ ಕಾರ್ಯಕ್ರಮ ನಿಗದಿತವಾಗಿರ್ತಕ್ಕಂಥ ಗುಂಪಿಗೆ ತಲುಪ್ತು ಇಲ್ಲ ಅಂತ ಅನ್ನೋದನ್ನ ಒಮ್ಮೆ ನಾವು ಪರಿಶೀಲನೆ ಮಾಡಲೇಬೇಕು. ಆ ನಿಟ್ಟಿನೊಳಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡಬಹುದು ಈ ಕಾರ್ಯಕ್ರಮದ ಅಡಿಯೊಳಗಂತ. ರಸಪ್ರಶ್ನೆ ಎದಕ್ಕೆ ರಿಲೇಟೆಡ್ ಇರ್ಬೇಕಂತಂದ್ರೆ, ಇಡೀ 15 ದಿವಸಗಟ್ಲೆ ಮಕ್ಕಳು ಏನು ಪುಸ್ತಕಗಳನ್ನು ಓದ್ಯಾರ, ಅದನ್ನು ಓದಿದ ಕಥೆಗಳನ್ನು ಓದಿರ್ಬೋದು, ಕಾಮಿಕ್ ಗಳನ್ನು ಓದಿರ್ಬೋದು, ಅಂಥವುಗಳನ್ನ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಮಾಡಬಹುದು. ಅಥವಾ ಎರಡನೇ ದಿನಕ್ಕೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಮಕ್ಕಳಿಗೆ ಓದೋದ್ರ ಮೂಲಕ ಕಥೆಗಳ ಬಗ್ಗೆ ಮಾಹಿತಿ ಗೊತ್ತಾಗಿರ್ತೈತಿ. ಎಷ್ಟೋ ಮಕ್ಕಳಿಗೆ ಪ್ರೇರೇಪಣೆ ಮಾಡಿದ್ವಿ ಅಂತಂದ್ರೆ ಮಕ್ಕಳು ಸ್ವಂತ ಕಥೆಗಳನ್ನ ರಚಿಸ್ತಕ್ಕಂಥ ಸಾಮರ್ಥ್ಯವನ್ನ ಒಳಗೊಂಡಿರ್ತಾರ ಅಂತ ಅನ್ನೋದು ನಮ್ಮ ಅನುಭವ. ಯಾಕಂದ್ರೆ ಈಗಾಗಲೇ ಕಲಿಕಾ ಹಬ್ಬ ಕಾರ್ಯಕ್ರಮಗಳನ್ನ ನಾವೆಲ್ಲ ನೋಡಿವಿ. ಕಲಿಕಾ ಹಬ್ಬ ಕಾರ್ಯಕ್ರಮಗಳನ್ನ ಮಾಡುವಾಗ ಮಕ್ಕಳ ಪ್ರತಿಭೆ ಪೂರಕವಾಗಿರ್ತಕ್ಕಂಥ ಕಥೆಗಳು, ಕವನಗಳು, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಥೆಗಳನ್ನ ಬರೆದು ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ನೋಡಿವಿ. ಸೊ ಹಂಗಾಗಿ ಈ ಮಕ್ಕಳಿಗೆ ಕಥೆಗಳನ್ನ ಬರೀಲಿಕ್ಕೆ ಪ್ರೇರೇಪಣೆ ಮಾಡಿದ್ವಿ ಅಂತಂದ್ರೆ ಈ ಓದುವ ಅಭಿಯಾನದೊಳಗ ಮಕ್ಕಳು ಗ್ರಹಿಸಿಕೊಂಡಿರ್ತಕ್ಕಂಥ ಸಾಮರ್ಥ್ಯಗಳು ಕಥೆಗಳ ಮೂಲಕ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸರ್, ಇಲ್ಲಿ ಇದು ಪರೀಕ್ಷಾ ಸಮಯ ಆಗಿರೋದ್ರಿಂದ ರೂಪಣಾತ್ಮಕ 2 ಇರಬಹುದು, ಸಂಕಲನಾತ್ಮಕ 1 ಇರಬಹುದು, ಇದೇ ಮಾಹಿತಿಯಲ್ಲಿ ಬರೋದ್ರಿಂದ ಈ ಪಠ್ಯಪೂರ್ವಕವಾಗಿರ್ತಕ್ಕಂಥ ವಿಷಯಗಳನ್ನ ಓದಿಸುವುದಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ? ಈ ಕಾರ್ಯಕ್ರಮ ಸೆಪ್ಟೆಂಬರ್ 3 ಪ್ರಾರಂಭ ಆಗಿ ಸೆಪ್ಟೆಂಬರ್ 30 ಅಂತ ಸ್ಲಾಟ್ ನಿಗದಿ ಆಗಿರ್ತಕ್ಕಂಥದ್ದು. ಇದ್ರ ಮಧ್ಯೆ 19 25 ತಾರೀಕಿನವರೆಗೂ ಸಂಕಲನಾತ್ಮಕ ಪರೀಕ್ಷೆಗಳು ಆಗ್ತಾ ಇರೋದ್ರಿಂದ ಈ ಅವಧಿಯೊಳಗೆ ಬೇರೆ ಪುಸ್ತಕಗಳನ್ನ ಓದಲಿಕ್ಕೆ ಅವಕಾಶ ಆಗಲ್ಲ. ಯಾಕಂದ್ರೆ ಮಕ್ಕಳು ಪರೀಕ್ಷೆ ಬರಿಬೇಕಾಗಿರೋದ್ರಿಂದ ಓದುವ ಅಭಿಯಾನವನ್ನ ಪಠ್ಯಪುಸ್ತಕಗಳನ್ನ ಓದಿಸೋದ್ರ ಮೂಲಕ ಅದನ್ನ ಕಂಟಿನ್ಯೂ ಆಗಿ ಇಡಬಹುದು. ಅಂದ್ರೆ ಓದುವ ಅಭಿಯಾನವನ್ನು ಕೂಡ ಪಠ್ಯ ಆಧಾರಿತವಾಗಿಯೂ ಕೂಡ ಮಾಡ್ಕೋಬಹುದು ಅಂತ ಹೇಳಿ ಆ 6 ದಿನಗಳಲ್ಲಿ ಪಠ್ಯ ಬೋಧನೆಯನ್ನ ಮಾಡಿ ಪಠ್ಯವನ್ನೇ ಮಕ್ಕಳು ಓದಿದ ನಂತರ ಸಂಕಲನಾತ್ಮಕಕ್ಕೆ ಇದು ಪೂರಕ ಆಗುತ್ತೆ ಅಂತ ಹೇಳ್ತೀರಿ ಸರ್? ಖಂಡಿತ. ಅದನ್ನ ಓದುವ ಅಭಿಯಾನದೊಳಗೆ ಅವಾಗ ಪಠ್ಯಪುಸ್ತಕಗಳನ್ನ ಖಂಡಿತ ಓದಿಸಿದ್ವಿ ಅಂತಂದ್ರೆ 2 ಅನುಕೂಲ. ಒಂದು, ಓದುವ ಅಭಿಯಾನನೂ ಆದಂಗ ಆಗ್ತದೆ, ಜೊತೆಗೆ ಮಕ್ಕಳಿಗೆ ಪರೀಕ್ಷಾ ಸಿದ್ಧತೆ ಕೂಡ ಮಾಡ್ದಂಗ ಆಗ್ತದೆ. ಅಂದ್ರೆ ಇಲಾಖೆ ನಿಗದಿಪಡಿಸಿದ ಕಾರ್ಯಕ್ರಮಗಳಲ್ಲದೆ ಶಿಕ್ಷಕರು ಸ್ವತಂತ್ರವಾಗಿ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಏನಾದರೂ ಹಮ್ಮಿಕೊಳ್ಬಹುದು ಅಂತ ಹೇಳಿ ತಾವು ಸಲಹೆ ನೀಡ್ತೀರಿ? ಖಂಡಿತ ಶ್ರೀನಿವಾಸ್. ಆಕ್ಚುಲಿ ಇದು ಇಟ್ಸ್ ಗುಡ್ ಕ್ವಶನ್. ಎದಕ್ಕಂತಂದ್ರಿ, ನಾವೆಲ್ಲರೂ ನಮ್ದೊಂದು ಹವ್ಯಾಸ ಇರ್ತೈತಿ, ಏನಾದ್ರೂ ಪಟ್ಟಿ ಕೊಟ್ಟಿವಿ ಅಂದ್ರೆ ಆ ಪಟ್ಟಿ ನೋಡ್ಕೊಂಡು ಓದಿ ಅದೇ ಕಾರ್ಯಕ್ರಮ ಮಾಡ್ಬಿಟ್ರೆ ಮುಗೀತು ಅನ್ನೋದು. ಆದ್ರೆ ದಯವಿಟ್ಟು ಎಲ್ಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇದನ್ನ ಗಮನಿಸಬೇಕಂತ ನಾನು ಕೇಳ್ಕೊಂತೀನಿ. ನಮಗೆ ಅಕ್ಷರ ಕಲಿಕೆಗೆ ಸಂಬಂಧಪಟ್ಟಂತೆ, ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹಲವಾರು ನಮಗೆ ಅನುಭವಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕಾರ್ಯಕ್ರಮ ಯಶಸ್ಸನ್ನ ಕಾಣಬೇಕಾಗಿತ್ತು ಅಂತಂದ್ರೆ ನಮ್ಮ ಪಾಲ್ಗೊಳ್ಳುವಿಕೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಇವು 2 ಧನಾತ್ಮಕವಾಗಿ ಮಾಡ್ಕೊಂಡಿವಿ ಅಂತಂದ್ರೆ ಇವು ಸಜೆಸ್ಟಿವ್ ಪ್ರೋಗ್ರಾಮ್ಗಳು ಏನದು ನೋಡಿ, ಇದ್ರ ಹೊರತುಪಡಿಸಿ ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ಸೇರಿಸ್ಕೊಳ್ಳಿಕ್ಕೆ ನಿಮ್ಗೆ ಫ್ರೀಡಮ್ ಐತಿ. ದಯವಿಟ್ಟು ಆ ಕೆಲಸಗಳನ್ನ ಮಾಡಿ. ಯಾರು ಈ ಇನೋವೇಟಿವ್ ಆಗಿ ಕಾರ್ಯಕ್ರಮಗಳನ್ನ ಇದ್ರ ಹೊರತುಪಡಿಸಿ ಮಾಡ್ತೀರಿ, ದಯವಿಟ್ಟು ಒಂದು ವರದಿಯನ್ನ ಮಾಡಿ ಆ ವರದಿಯನ್ನ ಇಲ್ಲ ನಮ್ಮ ಡಯಟ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಅಂದ್ರೆ 21 ಕಾರ್ಯಕ್ರಮಗಳಿಗೆ ಪೂರಕವಾಗಿ, ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಮತ್ತೊಮ್ಮೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಯೂ ಕೂಡ ಓದು ಅಭಿಯಾನವನ್ನ ಸಾರ್ಥಕಗೊಳಿಸಬಹುದು ಅನ್ನೋ ನಿಟ್ಟಿನೊಳಗಡೆ ನಮಗೆ ಸರ್ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಓದುವ ಅಭಿಯಾನ ಒಟ್ಟಾರೆ ಇಲಾಖೆಯ ಒಂದು ನಿರೀಕ್ಷೆ ಎಲ್ಲ ಮಕ್ಕಳು ಓದಬೇಕು ಅನ್ನುವಂಥದ್ದು. ಆ ನಿಟ್ಟಿನೊಳಗಡೆ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳಿ ಸರ್ ಹೇಳಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮಗಳನ್ನ ಸರ್ ಯಾವ ರೀತಿ ನಿಲಯದ ಈ ಒಂದು ಓದುವ ಅಭಿಯಾನದ ಪ್ರತಿಫಲವನ್ನು ನಿರೀಕ್ಷೆ ಮಾಡಿದ ನಂತರ ಆ ಮಕ್ಕಳಿಗೆ ಏನಾದರೂ ಒಂದು ವೇದಿಕೆ ಅಥವಾ ಪ್ಲಾಟ್ಫಾರ್ಮ್ ಅನ್ನು ಕಲ್ಪಿಸಿಕೊಡುವಂತ ಕೆಲಸ ಏನಾದರೂ ಇಲಾಖೆ ಮಾಡ್ತಾ ಇದೆಯಾ? ಅದು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಶ್ರೀನಿವಾಸ್. ನಮ್ಮ ಗ್ರಾಮೀಣ ಭಾರತಿ 90.4 FM ನಿಂದ ಇವತ್ತಿನಿಂದ ಏನಿದೆ 21 ದಿನಗಳ ಸರಣಿ ಪ್ರಾರಂಭ ಆಗೈತಿ. ನಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಥವಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಎಲ್ಲಾ ಮುಖ್ಯೋಪಾಧ್ಯಾಯರುಗಳು, ಶಿಕ್ಷಕರು ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು. ಒಂದು ಏನಂತಂದ್ರೆ, ಮಕ್ಕಳು ಸ್ವಂತ ಕವನಗಳನ್ನ ಬರೆದಿದ್ರಂತಂದ್ರೆ ಆ ಕವನಗಳನ್ನ ವಾಚನ ಮಾಡಿಸಿ ವಾಚನದ ವಿಡಿಯೋನ ನಮ್ಮ ಗ್ರಾಮೀಣ ಭಾರತಿ ಈ ಮೊಬೈಲ್ ನಂಬರ್ಗೆ ವಾಟ್ಸ್ಆಪ್ಗೆ ಕಳಿಸಬೇಕು ಅಂತಂತಂದು ದಯವಿಟ್ಟು ಎಲ್ಲರೂ ಈ ಮೊಬೈಲ್ ನಂಬರ್ ಅನ್ನ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. 9449015757. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 9449015757.
5757. ದಯವಿಟ್ಟು ಈ ಮೊಬೈಲ್ ನಂಬರ್ಗೆ ಮಕ್ಕಳು ಕವನಗಳನ್ನ ವಾಚನ ಮಾಡಿರ್ತಕ್ಕಂಥದ್ದನ್ನ ರಿಕಾರ್ಡ್ ಮಾಡಿ, ಆಡಿಯೋ ರಿಕಾರ್ಡ್ ಮಾಡಿ, ದಯವಿಟ್ಟು ಅದನ್ನ ಆಡಿಯೋ ರಿಕಾರ್ಡ್ ಅನ್ನ ನಮ್ಮ ಗ್ರಾಮೀಣ ಭಾರತಿ 90.4 FM ಗೆ ಕಳಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಕಥೆಗಳನ್ನು ಹೇಳ್ತಾರ, ಅದ ಕಥೆಗಳನ್ನು ಕೂಡ ಅದರ ಆಡಿಯೋ ರಿಕಾರ್ಡಿಂಗ್ ಮಾಡಿ ಈಗಾಗಲೇ ಏನು ಪ್ರಕಟಪಡಿಸಿರ್ತಕ್ಕಂಥ ಮೊಬೈಲ್ ಸಂಖ್ಯೆ ಇದೆ ಆ ಆಡಿಯೋ ರಿಕಾರ್ಡ್ ಅನ್ನ ಕ್ಲಿಯರ್ ಆಗಿ ಕ್ಲಾರಿಟಿ ಇರುವಂಗೆ ಮಾಡಿ ನಮ್ಮ ಗ್ರಾಮೀಣ ಭಾರತಿ 90.4 FM ಗೆ ಕಳಿಸ್ಬೇಕು ಅಂತ ಅನ್ನೋದು. ಯಾಕಂದ್ರೆ ಈ ಕಾರ್ಯಕ್ರಮ ಕೇವಲ ಇದು ಒಂದು ಸರ್ಕ್ಯುಲರ್ ಅಂತ ದಯವಿಟ್ಟು ಯಾವುದೇ ಶಿಕ್ಷಕರು ಭಾವಿಸಬಾರದು. ಯಾಕಂದ್ರೆ ಇದರೊಳಗೆ 3 ತರದ ಅಂಶಗಳದು. ಒಂದು, ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸವನ್ನು ಮೂಡಿಸೋದ್ರ ಮೂಲಕ ಮುಂದಿನ ಶೈಕ್ಷಣಿಕ ಬದುಕಿಗೆ ವಿದ್ಯಾರ್ಥಿಯನ್ನ ಸಜ್ಜುಗೊಳಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆ ಶಿಕ್ಷಕರು ಮುಖ್ಯೋಪಾಧ್ಯಾಯರ ಮೇಲೆ ಇರ್ತಕ್ಕಂಥದ್ದು. ಎರಡನೇದು, ಇಂಥ ಓದುವ ಕಾರ್ಯಕ್ರಮದ ಮೂಲಕ ನಾವು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ಮಾಡ್ತೀವಿ, ಕುಟುಂಬದ ಹಿರಿಯರನ್ನ ಭೇಟಿ ಮಾಡಿ ಕತೆ ಅವ್ರ ಕಡೆಯಿಂದ ಕೇಳೋದಾಗಲಿ ಅಥವಾ ಕತೆ ಮಗುವಿನಿಂದ ಹೇಳಿಸೋದಾಗಲಿ ಈ ರೀತಿಯಾಗಿರ್ತಕ್ಕಂಥ ಸಂವಾದಗಳನ್ನ ಮಾಡ್ತೀವಿ. ಮೂರನೇದಾಗಿ, ಈ ಸೊಸೈಟಿ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕು. ಎಲ್ಲರೂ ಗುಣಮಟ್ಟದ ಕಲಿಕೆ ಅಂತ ಮಾತಾಡುವಾಗ ಪ್ರತಿ ಮಗು ಸ್ಪಷ್ಟವಾಗಿ ಓದೋದನ್ನ ಕಲಿಬೇಕು, ಶುದ್ಧವಾಗಿ ಬರೆಯೋದನ್ನ ಕಲಿಬೇಕು ಅಂತಂತಂದು ಈಗಾಗಲೇ ಇಲಾಖೆಯ ಒಂದು ಟ್ಯಾಗ್ ಲೈನ್ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಓದುವ ಅಭಿಯಾನ ಅಂತ ಅನ್ನೋದು ಇದನ್ನ ಒಂದು ನೆಪವಾಗಿಟ್ಟುಕೊಂಡು ಈ 21 ದಿವಸಗಳ ಕಾರ್ಯಕ್ರಮದೊಳಗೆ ನನ್ನ 1ರಿಂದ 7ನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಓದ್ಲಿಕ್ಕೆ ಬರ್ತೈತಿ ಅಂತ ಅನ್ನೋದನ್ನ ನೀವು 30ನೇ ತಾರೀಕಿಗೆ ಒಂದು ನಾಟಕವನ್ನು ಮಾಡಿಸೋದ್ರ ಮೂಲಕನು, ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ಮಕ್ಕಳು ಅಭಿನಯಿಸೋದ್ರ ಮೂಲಕನು ಈ ಸೊಸೈಟಿಗೆ SDMC ಅವರಿಗೆ ಪೋಷಕರನ್ನ ಕರೆದು ನೀವು ಅವತ್ತು 30ನೇ ತಾರೀಕಿಗೆ ಪ್ರೆಸೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಹಂಗಾಗಿ ಈ ಕಾರ್ಯಕ್ರಮನ ಇದ್ರ ಬಗ್ಗೆ ರೂಪಣಾತ್ಮಕವಾಗಿ ಮಾತಾಡತಕ್ಕಂಥ ಸಂದರ್ಭದೊಳಗೆ ನಮ್ಮ ಗ್ರಾಮೀಣ ಭಾರತಿ 90.4 FM ನ ಶ್ರೀಯುತ ರಾಘವೇಂದ್ರ ಅವರು ಇದಕ್ಕೆ ತುಂಬಾ ಸಹಾಯವನ್ನ ಮಾಡಿರ್ತಕ್ಕಂಥದ್ದು, ಬಹಳಷ್ಟು ಧನಾತ್ಮಕವಾಗಿ ಸ್ಪಂದನೆ ಮಾಡಿರ್ತಕ್ಕಂಥದ್ದು. ಸೊ ಹಂಗಾಗಿ ನಾವು 100% ಓದುವ ಶಾಲೆಯನ್ನ ನೀವು ಘೋಷಣೆ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗಿ ಅದ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಶಾಲೆಗಳನ್ನ ನಾವು ಖಂಡಿತವಾಗಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಖಂಡಿತವಾಗಿ ಸಲ್ಲಿಸ್ತೇವೆ. ಸೊ ಹಂಗಾಗಿ ಎಲ್ಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರುಗಳು ನಮ್ಮ ಈ ಓದುವ ಅಭಿಯಾನ ರೀಡ್ ಎ ಥಾನ್ ಅಂತಂದು ಏನು ನಮ್ಮ ಇಡೀ ಕರ್ನಾಟಕದ ತುಂಬಾ ಈ ಕಾರ್ಯಕ್ರಮ ಶುರುವಾಗಿದೆ, ನಮ್ಮ ಕೊಪ್ಪಳ ಜಿಲ್ಲೆ ಮುಂಚೂಣಿಯಲ್ಲಿ ಇದ್ಕೊಂಡು ಈ ಕಾರ್ಯಕ್ರಮದ ಉದ್ದೇಶ ಏನು, ಮಕ್ಕಳಿಗೆ ಓದುವ ಕೌಶಲ್ಯ ಬರಬೇಕು, ಓದುವ ಕೌಶಲ್ಯದ ಮೂಲಕ ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನುವ ನಿಟ್ಟಿನೊಳಗ ನೀವೆಲ್ಲರೂ ಇಲಾಖೆ ಜೊತೆಗೆ ಕೈ ಜೋಡಿಸಿ ಸೇವಾ ಮನೋಭಾವನೆಯಿಂದ ಎಲ್ಲರೂ ಕೆಲಸ ಮಾಡ್ತೀರಿ ಅಂತ ನಂಬಿ ಈ ಕಾರ್ಯಕ್ರಮದ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಇದೀಗ ನಾವೆಲ್ಲ ರೇಡಿಯೋ ಥಾನ್ ಬಗ್ಗೆ, ಓದುವ ಅಭಿಯಾನದ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡೋದಲ್ಲದೆ ಆ ಪ್ರತಿಫಲವನ್ನು ಯಾವ ರೀತಿ ನಿರೀಕ್ಷೆ ಮಾಡಬೇಕು ಅನ್ನೋದಂತ ಹೇಳೋದಲ್ಲದೆ ಆ ಮಕ್ಕಳಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವೇದಿಕೆಯನ್ನ ಗ್ರಾಮೀಣ ಭಾರತಿ ರೇಡಿಯೋ ಜೊತೆಗೆ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವುದು ನಮ್ಮೆಲ್ಲರಿಗೂ ಕೂಡ ಸಂತಸ ವಿಷಯ. ಹಾಗಾದ್ರೆ ಆ ಆಡಿಯೋ ಹೇಗಿರ್ಬೇಕು ಅಥವಾ ಎಲ್ಲಿ ಅದನ್ನ ಮುದ್ರಿಸಬೇಕು ಅಥವಾ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಿಶಬ್ದವಾಗಿರ್ತಕ್ಕಂಥ ಸ್ಥಳದಲ್ಲಿ ಆ ಒಂದು ಮಗುವಿನ ಒಂದು ಓದುವಿಕೆ ರೆಕಾರ್ಡ್ ಆಗ್ಲಿ ಅಂತ ಹೇಳ್ತಾ, ಹಾಗೇನೆ ಆ ಮಗುವಿನ ಹೆಸರು, ತಮ್ಮ ಶಾಲೆ ಹೆಸರು, ಗ್ರಾಮದ ಒಂದು ವಿವರ, ಹಾಗೇನೆ ಆ ಮಗುವಿನ ಫೋಟೋ ಈ ಒಂದು ಈಗಾಗಲೇ ಸರ್ ಹೇಳಿದಂತೆ ಆ ನಿಲಯದ ನಿರ್ದೇಶಕರಿಗೆ ತಾವು ಕಳಿಸಿದಂತ ಸಂದರ್ಭದಲ್ಲಿ ಆ ಒಂದು ಗ್ರಾಮೀಣ ಭಾರತಿಯಲ್ಲಿ ನಮ್ಮ ಮಗುವಿನ ಓದುವನ್ನು ಕೂಡ ನಾವು ಮತ್ತೊಮ್ಮೆ ಆಲಿಸಬಹುದು. ಹಾಗಾಗಿ ಆಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದೊಳಗಡೆ ನಿಶಬ್ದವಾಗಿರ್ತಕ್ಕಂಥ ಸ್ಥಳದಲ್ಲಿ ರೆಕಾರ್ಡ್ ಮಾಡಿ ಆ ಸ್ಪಷ್ಟವಾಗಿರುವಂತಹ ಒಂದು ಆಡಿಯೋದಲ್ಲಿ ಮಗುವಿನ ಹೆಸರು, ಶಾಲೆ ಹೆಸರು, ಗ್ರಾಮದ ವಿವರ ಇದ್ರೆ ಆ ಒಂದು ವೇದಿಕೆಗೆ ಅಥವಾ ಆ ಒಂದು ಪ್ರಸಾರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಆ ನಿಲಯದ ನಿರ್ದೇಶಕರಾಗಿರ್ತಕ್ಕಂಥ ರಾಘವೇಂದ್ರ ತೂನ್ ಅವರು ನಮ್ಮ ಇಲಾಖೆಯ ಜೊತೆಗೂಡಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲಾಖೆಯ ವತಿಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಅರ್ಪಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ನಿರೀಕ್ಷೆಯನ್ನ ಮತ್ತು ಮಾರ್ಗದರ್ಶನವನ್ನ ಹಾಗೂ ಈ ಪ್ರತಿಫಲದಿಂದ ಈ ಒಂದು ಓದುವ ಅಭಿಯಾನದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಿರೀಕ್ಷೆಯನ್ನ ಸರ್ ಇಂದ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ಸರ್, ಪ್ರತಿಫಲನ ಈಗಾಗಲೇ ತಾವು ಹೇಳಿದಂತೆ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿ ಒಳಗಡೆ ಪ್ರತಿಫಲವನ್ನ ನಿರೀಕ್ಷೆ ಮಾಡ್ತಿದ್ದೀರಿ ಅನ್ನುವಂತ ಆ ಒಂದು 100% ಶಾಲೆಗಳಿಗೆ ತಾವು ಈಗಾಗಲೇ ಅಭಿನಂದನೆಗಳನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಿದ್ದೀರಿ ಅಂತ ಹೇಳ್ತಿದ್ರಿ. ಮತ್ತೊಮ್ಮೆ ಮಾರ್ಗದರ್ಶನ ನೀಡಬೇಕಾದ್ರೆ ತಾವು ಏನ್ ಮಾರ್ಗದರ್ಶನ ನೀಡ್ತೀರಿ ಸರ್? ಒಟ್ಟಾರೆಯಾಗಿ ಇಲ್ಲಿವರೆಗೂ ಓದುವ ಅಭಿಯಾನದ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನ ಮಾಡಿದೀವಿ ಶ್ರೀನಿವಾಸ್ ಅವ್ರ ಜೊತೆ. ಎಲ್ಲಾ ನಮ್ಮ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಮತ್ತೆ ನಮ್ಮ ಮಾನಿಟರಿಂಗ್ ಟೀಮ್ CRP, BRP, ECO, BRC, BRP, BOS ಎಲ್ರಿಗೂ ನನ್ನನ್ನು ಸೇರಿಸಿಕೊಂಡು ನಮ್ಗೆಲ್ಲರಿಗೂ ಈ ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಬಹಳಷ್ಟು ಜವಾಬ್ದಾರಿಯನ್ನ ಮಾನ್ಯ ಆಯುಕ್ತರು ಈಗಾಗಲೇ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮ ನಾನು ಈಗಾಗಲೇ ಹೇಳ್ದಂಗೆ ಯಾವ ಕಾರಣಕ್ಕೂ ವರದಿಗಾಗಿ ಕಾರ್ಯಕ್ರಮಗಳು ಆಗಬಾರ್ದು ಅಂತ ಅನ್ನೋದು. ನಿಜವಾದ ಅರ್ಥದೊಳಗೆ ನಾವು ನಲಿಕಲಿಯನ್ನ ಬೋಧನೆ ಮಾಡ್ತಕ್ಕಂಥವ್ರು, 4 ಮತ್ತು 5ನೇ ತರಗತಿ ಬೋಧನೆ ಮಾಡ್ತಕ್ಕಂಥವ್ರು ಮತ್ತು 6 ಮತ್ತು 7ನೇ ತರಗತಿ ಬೋಧನೆ ಮಾಡ್ತಕ್ಕಂಥ ನಮ್ಮ ಶಿಕ್ಷಕ ಸ್ನೇಹಿತರು ಸ್ಪಷ್ಟವಾಗಿ ಯಾವ ಮಗುಗೆ
ಓದೋದು ಬರೋದಿಲ್ಲ ಅಂತ ಅನ್ನೋದನ್ನ ಸರಿಯಾಗಿ ಗುರುತಿಸ್ಕೊಂಡು ಆ ಮಗುವಿಗೆ ನೀವು ಎನ್ಕರೇಜ್ ಮಾಡಿದ್ರಿ ಅಂತಂತಂದ್ರೆ ಖಂಡಿತವಾಗಿ ಆ ಮಗುವನ್ನ ಮುಂದಿನ ತರಗತಿಗೆ ನೀವು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಸಿದ್ಧಪಡಿಸಿರಿ ಅಂತ ಅನ್ನೋದು. ಅದಕ್ಕೇನೆ ಈ ಕಾರ್ಯಕ್ರಮದ ಕೊನೆ 2 ದಿವಸದ ಅವಧಿಯೊಳಗೆ ವಿದ್ಯಾರ್ಥಿಗಳು ಈ ಓದುವ ಅಭಿಯಾನದ ಮೂಲಕ ಏನೆಲ್ಲ ಕಲಿಕೆಯ ಸಾಮರ್ಥ್ಯಗಳನ್ನ ಪಡ್ಕೊಂಡಾರ ಅಂತ ಅನ್ನೋದ್ರ ಬಗ್ಗೆ ಅವರ ಅಭಿನಯದ ಮೂಲಕವಾಗ್ಲಿ ರಸಪ್ರಶ್ನೆ ಮೂಲಕವಾಗ್ಲಿ ಅವರು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥದ್ದು ಅನ್ನೋದು. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಗ್ರಾಮೀಣ ಭಾರತಿ 90.4 FM ನಿಂದ ಅವರ ಸಹಕಾರ ಏನಂತಂದ್ರೆ ಅವ್ರು ಆಗಲೇ ಹೇಳಿರ್ತಕ್ಕಂಥದ್ದು, ಮಕ್ಕಳು ಕವನಗಳನ್ನ ವಾಚನ ಮಾಡ್ತಾ ಇದ್ರೆ ಅದರ ಕ್ಲಾರಿಟಿ ಇರ್ತಕ್ಕಂಥದ್ದು, ಯಾವುದೇ ಶಬ್ದದ ಅಡಿಷನ್ ಇರಲಾರ್ದಂತ ಆಡಿಯೋ ರಿಕಾರ್ಡಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಕಥೆಗಳನ್ನು ಕೂಡ ಇದೇ ರೀತಿಯಲ್ಲಿ ಮಾಡಿ ಏನ್ ಈಗಾಗಲೇ ಮೊಬೈಲ್ ನಂಬರ್ ಕೊಟ್ಟಿರ್ತಕ್ಕಂಥದ್ದು ಆ ಮೊಬೈಲ್ ನಂಬರ್ಗೆ ಆಡಿಯೋ ರಿಕಾರ್ಡಿಂಗ್ ಅನ್ನ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು. ಜೊತೆಗೆ ಈ ಓದುವ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಸಂಬಂಧಪಟ್ಟಂತ ಶಾಲೆಯ ಶಿಕ್ಷಕರು ದಿನವಹಿ ವರದಿಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಈಗ ಎಸ್ಎ ಎಕ್ಸಾಮ್ ಇದೆ ಇದನ್ನ ಹೆಂಗ್ ಮಾಡ್ಬೇಕು ಅಂತ ದಯವಿಟ್ಟು ಯಾವ್ದು ಕಾರಣಕ್ಕೂ ಅನ್ಕೋಬೇಡಿ. ಯಾಕಂದ್ರೆ ಎಸ್ಎ ಒನ್ಗೆ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳು ಇವೆಲ್ಲ ಇರ್ತಕ್ಕಂಥದ್ದು. ಮಗು ಓದು ಅನ್ನೋದು ಇತ್ತಂತಂದ್ರೆ ಪಠ್ಯ ಪುಸ್ತಕನಾದ್ರೂ ಓದ್ಲಿ, ಬೇರೆ ಪುಸ್ತಕನಾದ್ರೂ ಓದ್ಲಿ, ಆದ್ರೆ ಒಟ್ಟಾರೆಯಾಗಿ ಓದುವ ಕೌಶಲ್ಯವನ್ನ ಬೆಳೆಸಬೇಕಾಗಿರ್ತಕ್ಕಂಥದ್ದು ಈ ಓದುವ ಅಭಿಯಾನ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಸೊ ಹಂಗಾಗಿ ಎಲ್ಲಾ ಶಿಕ್ಷಕರು ಇದನ್ನ ಬಹಳಷ್ಟು ಸರಿಯಾಗಿ ಅರ್ಥೈಸ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಂಡಿನಿ ಮತ್ತೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಮತ್ತು ನಂಬಿಕೆ ನನಗಿದೆ. ಒಟ್ಟಾರೆ ಶಿಕ್ಷಕರ ಅಥವಾ ಒಂದು ಶಾಲೆ ಅಥವಾ ಒಂದು ಇಲಾಖೆಯ ಕೆಲಸ ಅಂತ ಹೇಳಿದ್ರೆ ಮಕ್ಕಳ ಓದು ಅದನ್ನ ಪರಿಣಾಮಕಾರಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನೊಳಗಡೆ ಸಂಪೂರ್ಣವಾಗಿ ಈ 21 ಒಂದು ದಿನಗಳ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಪರಿಚಯಿಸಿದ್ದೀರಿ ಸರ್. ತಮಗೆ ಗ್ರಾಮೀಣ ಭಾರತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದ್ರ ಮೂಲಕ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮುನ್ರಾಬಾದ್ ಕೊಪ್ಪಳದ ವತಿಯಿಂದ ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಎಲ್ಲಾ ಶಿಕ್ಷಕ ಸ್ನೇಹಿತರಿಗೆ ತಲುಪಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗ್ರಾಮೀಣ ಭಾರತಿ 90.4 FM ನ ನಿಲಯ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಘವೇಂದ್ರ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಅತ್ಯಂತ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ರಾಘವೇಂದ್ರ. ಥ್ಯಾಂಕ್ ಯು ಸರ್.